ಹರೇ ಕೃಷ್ಣ. ಈಗ ಎಲ್ಲರಿಗೂ ಗೊತ್ತಿರುವಂತ ವಿಷಯ, ನಿನ್ನೆಯಿಂದ ರಥಯಾತ್ರೆ ಪ್ರಾರಂಭ ಆಗಿದೆ. ಭಗವಂತನ ರಥದಲ್ಲಿ ಆರೂಢರಾಗಿ ನಮ್ಮಂತ ಎಲ್ಲ ಬದ್ಧ ಆತ್ಮಗಳಿಗೆ ಕೃಪೆ ತೋರ್ಲಿಕ್ಕೆ ಭಗವಂತ ಏನ್ ಮಾಡ್ತಾ ಇದ್ದಾರೆ, ಮಂದಿರದಿಂದ ಹೊರಗಡೆ ಬೀದಿಗೆ ಬರ್ತಾ ಇದ್ದಾರೆ. ಇಂಥ ಒಂದು ಅದ್ಭುತವಾದಂತ ಈ ಉತ್ಸವವನ್ನ ಎಲ್ಲ ಭಕ್ತರು ಆಚರಣೆ ಮಾಡ್ತಾರೆ. ನಿನ್ನೆ ನಾವು ದರ್ಶನ ಮಾಡ್ತಾ ಇದ್ವಿ. ಈ ರಥಯಾತ್ರೆ ಕುರಿತು ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ಮೊದಲು ಒಂದು ಶ್ಲೋಕವನ್ನು ಹೇಳೋಣ. ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೇ ಬಲಭದ್ರ ಸುಭದ್ರಾಭ್ಯಾಂ ಜಗನ್ನಾಥಾಯ ತೇ ನಮಃ. ಹರೇ ಕೃಷ್ಣ. ಶ್ರೀ ಜಗನ್ನಾಥ ರಥಯಾತ್ರೆ, ಭಗವಂತ ಜಗನ್ನಾಥ. ಇಲ್ಲಿ ನೀವು ವಿಗ್ರಹಗಳನ್ನ ಮೊದಲೇ ಬಾರಿಗೆ ಯಾರಾದ್ರೂ ಬಂದಿದ್ರೆ ನೀವು ನೋಡ್ಬೋದು. ಅಲ್ಲಿ ಅಲ್ಟ್ರಲ್ಲಿ ಅಲ್ಲಿ ಭಗವಂತನ ಲೆಫ್ಟ್ ಸೈಡ್ ಅಲ್ಲಿ ಕೆಳಗಡೆ ಅಲ್ಟರ್ ಇದೆಯಲ್ಲ, ಅಲ್ಲಿ 3 ಭಗವಂತನ ವಿಗ್ರಹಗಳ ರೂಪದಲ್ಲಿದೆ. ಕೃಷ್ಣ ಜಗನ್ನಾಥನ ರೂಪದಲ್ಲಿ, ಮಧ್ಯದಲ್ಲಿ ಸುಭದ್ರಮಯ್ಯ ಇದ್ದಾರೆ, ಆಮೇಲೆ ಬಲರಾಮ್ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಈ ರೂಪದಲ್ಲಿ ಭಗವಂತ ಈ ಭಾರತ ದೇಶದಲ್ಲಿ ಕಲ್ಕತ್ತಾದಿಂದ ಮುಂದೆ ಪಶ್ಚಿಮ ಒಡಿಸ್ಸಾದಲ್ಲಿ ಜಗನ್ನಾಥಪುರಿ ಈ ಕ್ಷೇತ್ರದಲ್ಲಿ ಭಗವಂತ ಅಲ್ಲಿ ಜಗನ್ನಾಥ ಅಲ್ಲಿ ವಿರಾಜಮಾನರಾಗಿ ಎಲ್ಲ ಭಕ್ತರಿಗೆ ವಿಶೇಷವಾಗಿ ಕೃಪೆಯನ್ನ ತೋರ್ತಾ ಇದ್ದಾರೆ. ಭಗವಂತನ ಈ ರೂಪವನ್ನ ನೋಡಿದಾಗ ನಮ್ಗೆ ಆಶ್ಚರ್ಯ ಆಗುತ್ತಲ್ಲ, ಭಗವಂತ ಎಷ್ಟೊಂದು ಸುಂದರವಾಗಿದ್ದಾರೆ, ಆದ್ರೆ ಇಲ್ಲಿ ಈ ರೂಪ ಹೇಗೆ ಇದು ಅಂತ ಹೇಳಿ. ಈ ರೀತಿ ಭಗವಂತನ ಈ ಅದ್ಭುತವಾದಂತ ರೂಪ ಕಲಿಯುಗದಲ್ಲಿ ಭಗವಂತ ಪ್ರಕಟ ಆಗ್ತಾರೆ. ಮತ್ತೆ ಭಗವಂತ ಅಲ್ಲಿ ವಿಶೇಷವಾದ ಆದಾನ ಪ್ರದಾನ ಭಕ್ತರ ಜೊತೆ ಮಾಡ್ತಾ ಇದ್ದಾರೆ. ಈಗ ರಥಯಾತ್ರೆ ನೋಡಿ, ಪ್ರತಿ ವರ್ಷವೂ ಈ ರಥಯಾತ್ರೆ ಪ್ರಾರಂಭ ಆಗುತ್ತೆ, ಪ್ರತಿ ವರ್ಷನೂ ಇರುತ್ತೆ. ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ ಸಾಕ್ಷಾತ್ ಭಗವಂತ 500 ವರ್ಷಗಳ ಹಿಂದ್ಗಡೆ ಚೈತನ್ಯ ಮಹಾಪ್ರಭುವ ರೂಪದಲ್ಲಿ ಭಗವಂತ ಸ್ವಯಂ ಪ್ರಕಟ ಆದರು. ಆ ವಿಷಯ ಎಲ್ಲರಿಗೂ ಗೊತ್ತಿದೆಯಲ್ಲ. ಭಗವಂತ ಎಲ್ಲಿ? ಮಾಯಾಪುರ ನವದೀಪ ಧಾಮದಲ್ಲಿ ಪ್ರಕಟ ಆದ್ಮೇಲೆ ನೋಡಿ, ಭಗವಂತ ತಮ್ಮ ಏನು ಕಾಲಾವಧಿ ಇತ್ತು 42 ವರ್ಷ, ಆ ಅವಧಿಯಲ್ಲಿ ಹೆಚ್ಚಿನ ಸಮಯ 50%, 22ರಿಂದ 23 ವರ್ಷ ಜಗನ್ನಾಥಪುರಿಯಲ್ಲಿನೇ ಭಗವಂತ ವಾಸ ಮಾಡಿದ್ರು. ನಿತ್ಯಾನಂದ ಪ್ರಭು, ಚೈತನ್ಯ ಮಹಾಪ್ರಭು ಅಲ್ಲಿ ವಾಸ ಮಾಡಿ, ಅಂದ್ರೆ ಭಗವಂತ ಜಗನ್ನಾಥನ ಒಂದು ಮಹಾತ್ಮೆಯನ್ನ ಇಡೀ ಜಗತ್ತಿಗೆ ಪ್ರಕಾಶಗೊಳಿಸುವುದಕ್ಕೆ ಭಗವಂತ ಕಲಿಯುಗದಲ್ಲಿ ಹೆಚ್ಚಿನ ಸಮಯ ಜಗನ್ನಾಥಪುರಿಯಲ್ಲಿ ವಾಸ ಮಾಡಿದರು. ಭಗವಂತ ಅಲ್ಲಿ ವಾಸ ಮಾಡುವಾಗ ಅವರ ಭಕ್ತರು ಎಲ್ಲಿ ಮಾಯಾಪುರ ನವದೀಪದಲ್ಲಿ ಇರ್ತಿದ್ರು, ಅವರಿಗೆ ಪ್ರತಿ ವರ್ಷ ಅವರು ಬರ್ತಾ ಇದ್ರು ಜಗನ್ನಾಥಪುರಿಗೆ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ. ಭಗವಂತ ಅವ್ರನ್ನ ಆಹ್ವಾನ ಮಾಡ್ತಾ ಇದ್ರು, ಎಲ್ಲರೂ ನೀವು ಪ್ರತಿ ವರ್ಷ ಬನ್ನಿ ಜಗನ್ನಾಥನ ರಥಯಾತ್ರೆಯಲ್ಲಿ, ಎಲ್ಲರೂ ಪಾಲ್ಗೊಳ್ಳಿ. ಸ್ವಯಂ ನೋಡಿ, ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಯಾರು? ಸ್ವಯಂ ಕೃಷ್ಣನೇ ಕಲಿಯುಗದಲ್ಲಿ ಭಗವಂತ ಪ್ರಕಟ ಆದರು ಭಕ್ತನ ರೂಪದಲ್ಲಿ ಬಂದು ಅಲ್ಲಿ ಜಗನ್ನಾಥ ರಥಯಾತ್ರೆಯಲ್ಲಿ ಅವರು ಗುಂಡಿಚ ಮಾರ್ಜನದಲ್ಲಿ ಸ್ವಯಂ ಪಾಲ್ಗೊಂಡು, ಆಮೇಲೆ ರಥಯಾತ್ರೆಯಲ್ಲಿ ಅವರು ಕೀರ್ತನೆ ಎಲ್ಲ ಮಾಡ್ತಾ ಪಾಲ್ಗೊಳ್ತಾ ಇದ್ದಾರೆ. ಈ ರೀತಿ ಭಕ್ತರ ರೂಪದಲ್ಲಿ ಭಗವಂತ ಬಂದು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಭಗವಂತನ ಸೇವೆಯಲ್ಲಿ ಕಲಿಯುಗದಲ್ಲಿ ನಾವು ಹೇಗೆ ತೊಡಗಬೇಕಂತ ನೋಡಿ. ಈ ರಥಯಾತ್ರೆ ನೀಲಾಚಲ ಅಂತ ಹೇಳ್ತೀವಿ. ಅದು ಜಗನ್ನಾಥನ ಮಂದಿರ ಸ್ಥಾನ ಏನಿದೆ ಅದಕ್ಕೆ ನೀಲಾಚಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲಿಂದ ಹೊರಟು ಬಿಟ್ಟು ಗುಂಡಿಚ ಮಂದಿರಕ್ಕೆ ಇದು ಸುಂದರಾಚಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜಗನ್ನಾಥನ ಮಂದಿರ ಇರೋ ಸ್ಥಾನಕ್ಕೆ ನೀಲಾಚಲ ಅಂತ ಹೇಳ್ತಾರೆ, ಗುಂಡಿಚ ಮಂದಿರಕ್ಕೆ ಸುಂದರಾಚಲ ನೋಡಿ. ಮತ್ತೆ ಆ ನೀಲಾಚಲ ಅಂತಂದ್ರೆ ಅದು ದ್ವಾರಕೆಗೆ ಹೋಲಿಸಲಾಗ್ತಾ ಇದೆ. ಮತ್ತೆ ಈ ಗುಂಡಿಚ ಮಂದಿರ ಸುಂದರಾಚಲ ಅಂದ್ರೆ ವೃಂದಾವನಕ್ಕೆ ಇದನ್ನ ಹೋಲಿಸಲಾಗ್ತಾ ಇದೆ. ಅಂದ್ರೆ ಭಗವಂತ ನೋಡಿ, ವೃಂದಾವನದಲ್ಲಿ ಲೀಲೆಗಳನ್ನ ಮಾಡಿ ಆಮೇಲೆ ಮಥುರೈಗೆ ಹೋದ್ರು, ಆಮೇಲೆ ದ್ವಾರಕೆಯಲ್ಲಿ ವಾಸ ಮಾಡ್ತಾ ಇದ್ರು. ಆಗ ಈಗ ದ್ವಾರಕೆಯಿಂದ ಈ ರಥಯಾತ್ರೆಯ ಒಂದು ಪ್ರತೀತಿ ಏನು, ಭಗವಂತನನ್ನ ಭಕ್ತರು ಹೋಗಿ ವೃಂದಾವನಕ್ಕೆ ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಈ ರೀತಿ ಒಂದು ಈ ಪ್ರತೀತಿಯಿಂದ ರಥಯಾತ್ರೆ ಎಲ್ಲ ಪ್ರಾರಂಭ ಆಗುತ್ತೆ. ರಥಯಾತ್ರೆಗಿಂತ ಮುಂಚೆ ಹೇಳ್ತಾ ಇದ್ದಾರೆ, ವಸಂತ ಪಂಚಮಿ ಅಂತ ಒಂದು ತಿಥಿ ಬರುತ್ತೆ. ಅವತ್ತಿನ ದಿವಸ ಭಗವಂತನಿಗೆ ಸ್ನಾನದ ಒಂದು ಹಬ್ಬ ನಡೆಯುತ್ತೆ. ಆ ಒಂದು ಉತ್ಸವ ಆದ್ಮೇಲೆ
ಹೇಳ್ತಾ ಇದ್ದಾರೆ ಭಗವಂತನಿಗೆ ಜ್ವರ ಬಂದ್ಬಿಡುತ್ತಂತೆ. ನೋಡಿ, ಭಗವಂತ ಈ ರೀತಿ ಲೀಲೆಗಳನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯ ಮನುಷ್ಯರ ಹಾಗೆ ಲೀಲೆಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ತೋರಿಸ್ಕೊಡ್ತಾ ಇದ್ದಾರೆ, ನಾವು ಎಲ್ಲರೂ ಒಂದೇ ಇದೀವಿ ಅಂತೇಳಿ. ಈ ರೀತಿ ಭಗವಂತ ಲೀಲೆ ಮಾಡ್ತಾ ಇದ್ದಾರೆ. ಆಗ ಭಗವಂತನಿಗೆ ಸ್ನಾನ ಯಾತ್ರೆ ಆದ್ಮೇಲೆ ಜ್ವರ ಬಂದ್ಬಿಡುತ್ತೆ. ಜ್ವರ ಆದ್ಮೇಲೆ ನೋಡಿ, ನಾವು ಜ್ವರ ಬಂದ್ರೆ ಏನ್ ಮಾಡ್ತೀವಿ? ರೆಸ್ಟ್ ತಗೋತೀವಲ್ಲ. ಅದಕ್ಕೆ 15 ದಿವಸ ಮಂದಿರದಲ್ಲಿ ಭಗವಂತನ ದರ್ಶನ ಕ್ಲೋಸ್ ಮಾಡಲಾಗ್ತದೆ. ಆ ಸಮಯದಲ್ಲಿ ಭಗವಂತ ನೋಡಿ, ಆಹಾರ ನಾವು ಜ್ವರ ಬಂದಾಗ ಏನಾದರೂ ಜಾಸ್ತಿ ಹೆವಿ ಫುಡ್ ತಗೋತೀವಿ? ಇಲ್ಲ. ಹೀಗಾಗಿ ಅವಾಗ ಬರೀ ಹಣ್ಣಿನ ಜ್ಯೂಸ್ಗಳು, ಆಮೇಲೆ ಗಿಡಮೂಲಿಕೆಯ ಔಷಧಿಗಳನ್ನ ಭಗವಂತನಿಗೆ ಕೊಡ್ಲಾಗ್ತದೆ. ಆ ಸೇವೆಯನ್ನ ಅಲ್ಲಿ ವಿಶೇಷವಾಗಿ ನೋಡಿ, ಕಾಡಿನಲ್ಲಿ ಇರುವಂತ ಜನರು, ಸಬರ್ ಜಾತಿಯ ಜನರು ಅಂತ ಹೇಳ್ತಾರೆ. ಅವರು ಅತ್ಯಂತ ಕೀಳು ವರ್ಗದಲ್ಲಿ ಬರುವಂತಹ ಸಬರ್ ಜಾತಿಯ ಜನರಿಂದನೂ ಭಗವಂತ ಏನ್ ಮಾಡ್ತಾರೆ? ಸೇವೆಯನ್ನ ಸ್ವೀಕಾರ ಮಾಡ್ತಾರೆ. ಎಲ್ಲರಿಂದನೂ ಭಗವಂತ ಸೇವೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಆ ಸೇವೆಯನ್ನ ಮಾಡುವಂತ ಅವಕಾಶ ಸಿಗಲಾಗ್ತದೆ. 15 ದಿವಸ ಏನ್ ಮಾಡ್ತಾರೆ? ಅವರು ಭಗವಂತನಿಗೆ ಹಣ್ಣಿನ ಜ್ಯೂಸ್ಗಳು, ಗಿಡಮೂಲಿಕೆ ಔಷಧಗಳಿಂದ ಭಗವಂತನಿಗೆ ಸೇವೆ ಸಲ್ಲಿಸ್ತಾರೆ. 15 ದಿವಸ ಆದ್ಮೇಲೆ ಭಗವಂತ ಮತ್ತೆ ನವ ಯೌವನದ ಒಂದು ಸುಂದರವಾದ ರೂಪದಲ್ಲಿ ಅಲ್ಲಿ ಮತ್ತೆ ಈಗ ವಿಗ್ರಹ ಭಗವಂತ ದರ್ಶನ ಕೊಡ್ಲಿಕ್ಕೆ ರೆಡಿ ಆಗ್ತಾರೆ. ಆಗ ರಥಯಾತ್ರೆ ಪ್ರಾರಂಭ ಆಗುತ್ತೆ. ನೋಡಿ, ಈ ರಥಯಾತ್ರೆಯಲ್ಲಿ ಅಲ್ಲಿರುವಂತ ಬ್ರಾಹ್ಮಣರಿಗೆ ಪಾಂಡ ಅಂತ ಹೇಳ್ತಾರೆ. ಆಗ ರಥಯಾತ್ರೆ ದಿವಸ ತುಂಬಾ ಅದ್ಭುತವಾಗಿ ಎಲ್ಲ ಅಲ್ಲಿ ವ್ಯವಸ್ಥೆ ಎಲ್ಲ ನಡೆದಿರುತ್ತೆ. ಭಗವಂತನನ್ನ ನೋಡಿ, ಈಗೇನಾಗುತ್ತೆ, ಹೆಚ್ಚಾಗಿ ರಥಯಾತ್ರೆ ಸಂದರ್ಭದಲ್ಲಿ ಮಂದಿರಗಳಿಂದ ಉತ್ಸವ ಮೂರ್ತಿ ಅಂತ ಇರುತ್ತೆ. ಉತ್ಸವ ಮೂರ್ತಿ ಅನ್ನ ತಗೊಂಡ್ಬಿಟ್ಟು ರಥಯಾತ್ರೆಯಲ್ಲಿ ಭಗವಂತನ ಉತ್ಸವ ಮೂರ್ತಿ ಬರುತ್ತೆ ರಥಯಾತ್ರೆಯಲ್ಲಿ. ಆದರೆ ಜಗನ್ನಾಥಪುರಿಯಲ್ಲಿ ಏನು ವಿಶೇಷತೆ ಅಂದ್ರೆ, ಮೂಲ ವಿಗ್ರಹಗಳೇನಿದೆ ಅದೇ ಭಗವಂತನೇ ಸ್ವಯಂ ರಥಯಾತ್ರೆಯಲ್ಲಿ ಬರ್ತಾ ಇದ್ದಾರೆ. ನೋಡಿ, ಉತ್ಸವ ಮೂರ್ತಿ ಬರುತ್ತೆ, ಆದ್ರೆ ಜಗನ್ನಾಥಪುರಿಯಲ್ಲಿ ಏನಿದೆ, ಮೂಲ ಭಗವಂತ ವಿಗ್ರಹ ಏನಿದೆ ಅವರೇ ಬರ್ತಾರೆ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ. ಈ ರೀತಿ ರಥಯಾತ್ರೆ ಪ್ರಾರಂಭ ಆಗುತ್ತೆ. ಅಲ್ಲಿ ನೋಡಿ, ಭಕ್ತರು ಅಲ್ಲಿ ಪಾಂಡಗಳು ಏನಿದ್ದಾರೆ ಭಗವಂತನನ್ನ ಅತ್ಯಂತ ಸುಂದರವಾಗಿ ಅಲಂಕಾರ ಮಾಡಿ ಭಗವಂತನನ್ನ ರಥ ಹತ್ರ ಕರ್ಕೊಂಡ್ ಬರ್ತಾ ಇರ್ತಾರೆ. ಆಗ ನೋಡಿ, ಭಗವಂತನನ್ನ ಹಗ್ಗದಿಂದ ನೀವು ನೋಡಿರ್ಬೋದಲ್ಲ, ನಿನ್ನೆ ನಾವು ದರ್ಶನವನ್ನ ಎಲ್ಲ ನೋಡ್ತಾ ಇದ್ರೆ ರಥಯಾತ್ರೆಯಲ್ಲಿ. ಮೊನ್ನೆ ದಿವಸ ಕ್ಷಮಿಸಿ. ರಥಯಾತ್ರೆಯಲ್ಲಿ ಭಗವಂತನನ್ನ ನೋಡಿ, ಅವರು ಯಾವ ರೀತಿ ಅಂದ್ರೆ ಪ್ರೇಮದಿಂದ ಅವರು ಹಗ್ಗದಿಂದ ಅಲ್ಲಿ ಬಂಧಿತ ಮಾಡಿ ಕರ್ಕೊಂಡ್ ಬರ್ತಾ ಇದಾರಂತೆ. ಹಗ್ಗದಿಂದ ಕಟ್ಟಿ ಭಗವಂತನನ್ನ ಕರ್ಕೊಂಡ್ ಬರ್ತಾರಂತೆ. ಅದೇ ಭಗವಂತ ನೋಡಿ, ಯಾವಾಗ ಮಹಾಭಾರತದಲ್ಲಿ ನಾವು ನೋಡ್ತೇವೆ, ಕುರುಕ್ಷೇತ್ರದಲ್ಲಿ ಯುದ್ಧ ಆಗುವ ಮುಂಚೆ ಭಗವಂತ ಸಂಧಾನಗೋಸ್ಕರ ಯಾರ ಹತ್ರ ಹೋಗಿದ್ರು? ದುರ್ಯೋಧನನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ರು. ಸಂಧಾನದ ಮಾತುಕತೆ ಹೋದಾಗ ಅಲ್ಲಿ ಏನಾಯ್ತು? ಅಲ್ಲಿ ದುರ್ಯೋಧನಿಗೆ ಕ್ರೋಧ ಬಂದು ಕೃಷ್ಣನನ್ನ ಬಂದಿ ಮಾಡ್ಲಿಕ್ಕೆ ಆಜ್ಞೆ ಮಾಡ್ತಾನೆ. ಆದ್ರೆ ಕೃಷ್ಣ ಅವಾಗ ವಿರಾಟ ವಿಶ್ವರೂಪವನ್ನ ತೋರಿಸಿದ್ರು, ಅವರನ್ನ ಬಂದಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇಲ್ಲಿ ಭಕ್ತರು ಏನ್ ಮಾಡ್ತಾ ಇದ್ದಾರೆ? ಕೃಷ್ಣನನ್ನ ಎಲ್ಲ ಕಟ್ಟಿ ಹಾಕಿ ಜಗಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಅಂದ್ರೆ ಭಗವಂತ ಭಕ್ತರ ಜೊತೆ ಆ ಒಂದು ವಿಶೇಷವಾದಂತ ಆದಾನ ಪ್ರದಾನದಿಂದ ಅವರು ಸೇವೆಯನ್ನ ಸ್ವೀಕಾರ ಮಾಡ್ತಾರೆ. ನೋಡಿ, ಭಗವಂತನಿಗೆ ಆನಂದ, ವೃಂದಾವನಕ್ಕೆ ಬರ್ತಾ ಇದ್ದಾರಲ್ಲ, ದ್ವಾರಕೆಯಿಂದ ವೃಂದಾವನಕ್ಕೆ ಭಗವಂತ ಬರ್ತಾ ಇದ್ದಾರೆ. ತುಂಬಾ ಆನಂದ ವಿಭೋರರಾಗಿ ಭಗವಂತ ಬರ್ತಾ ಇದ್ದಾರೆ. ಆ ಒಂದು ದೃಶ್ಯವನ್ನು ನೋಡ್ಬೋದು ನೀವು. ಈಗ ಆನಂದ ವಿಭೋರರಾದ ಏನಾಗುತ್ತೆ? ನರ್ತನ ಮಾಡ್ತಾ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ. ಅದೇ ರೀತಿ ಆ ದೃಶ್ಯ ಹೇಗಿರುತ್ತಂದ್ರೆ, ಭಗವಂತ ರಥದ ಮೇಲೆ ಆರೂಢ ಆಗ್ಬೇಕಂದ್ರೆ ಆನಂದದಲ್ಲಿ ವಿಭೋರರಾಗಿ ಬರ್ತಾ ಇದ್ದಾರೆ ಭಗವಂತ. ಆ ರೀತಿ ಭಗವಂತನ ಒಂದು ಅದ್ಭುತವಾದಂತ ಉತ್ಸವ ಪ್ರಾರಂಭ ಆಗುತ್ತೆ. ಭಗವಂತ ರಥದ ಮೇಲೆ ಆರೂಢ ಆಗ್ತಾರೆ. ಆಗ ನೋಡಿ, ಅಲ್ಲಿ ಭಗವಂತ ಆರೂಢ ಆದ್ಮೇಲೆ ವಿಶೇಷವಾದಂತ ಇನ್ನೊಂದು ಸೇವೆ ನಡೆಯುತ್ತೆ. ನಾವು ಒಡಿಸ್ಸಾ ಪ್ರಾಂತದ ಆ ರಾಜ ಏನ್ ಮಾಡ್ತಾರೆ? ಪಲ್ಲಕ್ಕಿಯಲ್ಲಿ ಬರ್ತಾರೆ. ಬಂದ್ಬಿಟ್ಟು ಅವರು ಒಂದು ಬಂಗಾರದ ಬಂಗಾರದ ಇದಿರುವಂತ ಇದು ನಾವು ಕಸಬರಿಗೆ ಅಂತ ಹೇಳ್ತೀವಲ್ಲ, ಜಾಡು ಬಂಗಾರದ ಕೋಟಿಂಗ್ ಇರುತ್ತೆ. ಆಮೇಲೆ ಮುಂದೆ ಅದು ಜಾಡು ಇರುತ್ತೆ. ಆ ಒಂದು ಇದರನ್ನ ತಗೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ? ಆ ರಥದ ಮುಂದೆ ಎಲ್ಲ ಸೇವೆ ಮಾಡ್ತಾರೆ. ಮತ್ತೆ ಮೇಲ್ಗಡೆ ಹತ್ತಿ ಅಲ್ಲೆಲ್ಲ ಅವರು ಎಲ್ಲ ಕ್ಲೀನಿಂಗ್ ಮಾಡ್ತಾರೆ. ಮತ್ತೆ ಸುಗಂಧಿತವಾದಂತಹ ಶ್ರೀಗಂಧದ ಸುಗಂಧಿತ ಶ್ರೀಗಂಧವನ್ನು ಹಾಕಿರುವಂತ ಜಲದಿಂದ ಎಲ್ಲ ಆ ಪ್ರದೇಶವನ್ನ ಸಿಂಪಡಿಸ್ತಾರೆ. ಇಲ್ಲಿ ಆ ರಾಜ ಈ ಸೇವೆ ಮಾಡಿ ತೋರಿಸ್ತಾ ಇದ್ದಾರೆ, ನಾನು ಈ ಪ್ರದೇಶದ ರಾಜನಾಗಿರ್ಬೋದು, ಆದ್ರೆ
ಈ ಭಗವಂತ ಏನಿದ್ದಾರೆ ನಮ್ಮೆಲ್ಲರಿಗೂ ರಾಜ ಇದ್ದಾರೆ. ಈ ರೀತಿ ಆ ರಾಜ ತನ್ನ ಸೇವೆಯಿಂದ ತೋರಿಸಿಕೊಡ್ತಾ ಇದ್ದಾರೆ. ಭಗವಂತ ಏನಿದ್ದಾರೆ, ಇವರು ಜಗನ್ನಾಥ್, ಜಗತ್ತಿಗೆ ನಾಥ ಇದ್ದಾರೆ. ಈ ರೀತಿ ಈ ಉತ್ಸವ ಅಲ್ಲಿ ಪ್ರಾರಂಭ ಆಗುತ್ತೆ. ಆಗ ನೋಡಿ ಅಲ್ಲಿ ಜಗನ್ನಾಥನ ರಥಯಾತ್ರೆ ಪ್ರಾರಂಭ ಆಗಿ ಮುಂದೆ ಎಲ್ಲಿ ಬರುತ್ತೆ, ಅದು ಗುಂಡಿಚಾ ಮಂದಿರಕ್ಕೆ ಬರ್ತದೆ. ನೋಡಿ 3 ಕಿಲೋಮೀಟರ್ ಅಲ್ಲಿ ಇದಾಗುತ್ತೆ, ಅದು ಸಮಯ ಇದೆ. ಆ ರೀತಿ ಬಂದು ಆಗ ಗುಂಡಿಚಾ ಮಂದಿರದಲ್ಲಿ ಯಾವಾಗ ಭಗವಂತ ಬರ್ತಾರೆ, ಗುಂಡಿಚಾ ಮಂದಿರದಲ್ಲಿ ಹೇಳಲಾಗ್ತದೆ ಭಗವಂತನ ವಿಶೇಷವಾದಂತ ಅಲ್ಲಿ ದರ್ಶನ, ಅದು ಅದ್ಭುತ ಮಹಿಮೆಯನ್ನ ಪುರಾಣಗಳಲ್ಲಿ ಹೇಳಲಾಗ್ತಾ ಇದೆ. ಗುಂಡಿಚಾ ಮಂದಿರದಲ್ಲಿ ಯಾವಾಗ ಭಗವಂತ ಬರ್ತಾರಲ್ಲ, ಅಲ್ಲಿ ಸಾಯಂಕಾಲ ಬಂದು ಗುಂಡಿಚಾ ಮಂದಿರಕ್ಕೆ ಬರ್ತಾರೆ. ಅಲ್ಲಿ ಅವರು 7 ದಿವಸ ಇರ್ತಾರೆ. ನೋಡಿ, ಈ ಉತ್ಸವ 9 ದಿವಸ ನಡೆಯುತ್ತೆ. ಇದು ಬರ್ಲಿಕ್ಕೆ 1 ದಿವಸ, ಅಲ್ಲಿ 7 ದಿವಸ ಇರ್ತಾರೆ. ಯಾವಾಗ ಗುಂಡಿಚಾ ಮಂದಿರದಲ್ಲಿ ಭಗವಂತ ಇದ್ದಾಗ ಅಲ್ಲಿ ದರ್ಶನದ ಮಹಾತ್ಮ್ಯವನ್ನ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ನಾವು ಜಗನ್ನಾಥ ಪುರಿ ಮಂದಿರದಲ್ಲಿ ಜಗನ್ನಾಥನ ದರ್ಶನ ಸತತವಾಗಿ 10 ವರ್ಷ ಮಾಡೋದು ಒಂದೇ, ಮತ್ತೆ ಇಲ್ಲಿ ಗುಂಡಿಚಾ ಮಂದಿರದಲ್ಲಿ ಒಂದೇ ಸಾರಿ ಜಗನ್ನಾಥನ ದರ್ಶನ ಮಾಡೋದು ಒಂದೇ ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ವಿಶೇಷತೆ ಈ ಗುಂಡಿಚಾ ಮಂದಿರದಲ್ಲಿ ಭಗವಂತನ ದರ್ಶನ ಮಾಡೋದು. ಅದರಲ್ಲಿ ಯಾವ ಸಮಯದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಗುಂಡಿಚಾ ಮಂದಿರದಲ್ಲಿ ಭಗವಂತನ ದರ್ಶನ ಮಾಡೋದೇನಿದೆ, ಅದು ಇನ್ನೂ ಹೆಚ್ಚಿನ ಒಂದು ಲಾಭವನ್ನು ನೀಡುತ್ತಂತೆ. ಯಾಕೆ, ಅದು ವೃಂದಾವನ ಇದೆಯಲ್ಲ. ಗುಂಡಿಚಾ ಮಂದಿರನ ಎದಕ್ಕೆ ಹೋಲಿಸ್ತಾ ಇದ್ದಾರೆ, ವೃಂದಾವನಕ್ಕೆ ಹೋಲಿಸ್ತಾರೆ. ವೃಂದಾವನದಲ್ಲಿ ಕೃಷ್ಣ ಏನ್ ಮಾಡ್ತಾರೆ, ರಾತ್ರಿ ವಿಶೇಷವಾಗಿ ಅಲ್ಲಿ ಗೋಪಿಯರೊಂದಿಗೆ ಲೀಲೆ ಮಾಡ್ಲಿಕ್ಕೆ ಅವರು ಸನ್ನದ್ಧರಾಗ್ತಾರೆ. ಹೀಗೆ ಆ ಒಂದು ಗುಂಡಿಚಾ ಮಂದಿರದಲ್ಲಿ ಭಗವಂತನ ದರ್ಶನದ ಮಹಾತ್ಮೆಯನ್ನ ವಿಶೇಷವಾಗಿ ಈ ರಥಯಾತ್ರೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ನೋಡಿ, ಯಾವಾಗ ಭಗವಂತ ರಾಜ ಇಂದ್ರದ್ಯುಮ್ನ ಅವರು ರಾಜನ ಈ ಒಂದು ನಾವು ಸೇವೆಯಿಂದ ನಾವು ಈ ಕಥೆಯೆಲ್ಲ ನೀವು ಕೇಳಿರ್ಬೋದಲ್ಲ, ಪ್ರಭುಜಿ ಅವರು ಎಲ್ಲ ಕೇಳಿರ್ಬೋದು. ರಾಜ ಇಂದ್ರದ್ಯುಮ್ನ ಒಂದು ಲೀಲೆ, ಅವರ ಇತಿಹಾಸದಿಂದ ಇದು ಭಗವಂತನ ಪ್ರಾಕಟ್ಯ ಆಗುತ್ತೆ. ಭಗವಂತ ಯಾವಾಗ ಅವರ ಒಂದು ಪ್ರಕಟ ಆಯಿತು, ಪ್ರಕಟ ಆದ್ಮೇಲೆ ರಾಜ ಇಂದ್ರದ್ಯುಮ್ನ 3 ವರಗಳನ್ನ ಕೇಳಿರ್ತಾರಂತೆ. ರಾಜ ಇಂದ್ರದ್ಯುಮ್ನ ಎಷ್ಟು 3 ವರಗಳನ್ನ ಕೇಳಿದ್ರು. ಕೊನೆಯದು ಅವರಿಗೆ ಸಂತಾನ ಬೇಡ ಅಂತ ಹೇಳಿ. ನೋಡಿ, ರಾಜ ಇಂದ್ರದ್ಯುಮ್ನ ನೋಡಿ ಭಗವಂತನ ಪ್ರಾಕಟ್ಯಕ್ಕೆ ಅಲ್ಲಿ ನಿಮಿತ್ತ ಕಾರಣ ಯಾರಾದರೂ ರಾಜ ಇಂದ್ರದ್ಯುಮ್ನ. ಈ ಕಥೆ ಎಲ್ಲ ಗೊತ್ತಿದೆ ಅಲ್ಲ ಎಲ್ಲರಿಗೂ. ನೋಡಿ, ರಾಜ ಇಂದ್ರದ್ಯುಮ್ನ ಮಹಾನ್ ಭಕ್ತರಾಗಿದ್ರು. ಅವರು ಆಗ ಅವರಿಗೆ ನೀಲಾಚಲ ಪರ್ವತದಲ್ಲಿ ಭಗವಂತ ನೀಲಮಾಧವನ ರೂಪದಲ್ಲಿ ಇರುವಂತ ಅವರಿಗೆ ವಿಷಯ ಎಲ್ಲ ತಿಳಿಸಲಾಯಿತು. ಆವಾಗ ಅವರು ಸೇವೆಯಲ್ಲಿ ತೊಡಗಿದ್ರು. ಆಮೇಲೆ ಇದೆಲ್ಲ ಮಂದಿರದಲ್ಲಿ ಭಗವಂತನ ವಿಗ್ರಹಗಳದ್ದೆಲ್ಲ ಪ್ರತಿಷ್ಠಾಪನೆ ಆಯಿತು. ಯಾರು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಬಂದಿದ್ದು ಗೊತ್ತಿದೆಯಾ? ಸ್ವಯಂ ಬ್ರಹ್ಮದೇವರನ್ನೇ ಅವ್ರು ಕರ್ಕೊಂಡ್ಬಂದ್ರು. ಇಂದ್ರದ್ಯುಮ್ನ ರಾಜ ಸ್ವಯಂ ಬ್ರಹ್ಮದೇವರನ್ನೇ ಕರ್ಕೊಂಡ್ಬಂದ್ಬಿಟ್ಟು ಭಗವಂತನ ಪ್ರತಿಷ್ಠಾಪನೆ ಆಗಿರೋದು. ನೋಡಿ ಎಷ್ಟೊಂದು ವಿಶೇಷತೆ ಇದೆ ಈ ಮಂದಿರದ ವಿಶೇಷತೆ. ಅಲ್ಲಿ ಭಗವಂತನ ವಿಗ್ರಹಗಳ ಸ್ಥಾಪನೆ ಮಾಡ್ಲಿಕ್ಕೆ ಯಾರು ಬ್ರಾಹ್ಮಣ ಬಂದಿರೋದು? ಸ್ವಯಂ ಬ್ರಹ್ಮದೇವ ಬಂದ್ಬಿಟ್ಟು ವಿಗ್ರಹಗಳನ್ನ ಪ್ರತಿಷ್ಠಾಪನೆ. ಇದೆಲ್ಲ ಆದಾಗ ಅಲ್ಲಿ ಭಗವಂತನಿಗೆ ತುಂಬಾ ಆನಂದ ಆಯ್ತು. ಆಗ ಭಗವಂತ ಅಲ್ಲಿ ರಾಜನಿಗೆ ಅವರು ಕೇಳ್ತಾರೆ, ಏನು ವರಗಳನ್ನ ಬೇಕು ಕೇಳಿ ಅಂತೇಳಿ. ಆಗ ರಾಜ ಹೇಳ್ತಾರೆ, ನನಗೆ ಏನು ವರಗಳ ಬೇಡ, ನಿಮ್ಮ ಸೇವೆಯಿಂದ ನಾನು ಸಂತುಷ್ಟನಾಗಿದ್ದೀನಿ. ಆದರೂ ಭಗವಂತ ಹೇಳ್ತಾರೆ, ನಾನು ವರದ ರಾಜನಿದ್ದೀನಿ, ನೀನೇನಾದ್ರೂ ವರಗಳನ್ನ ಈಗ ಕೇಳು ಅಂತೇಳಿ. ಆಗ ಆ ರಾಜ ಏನು ವರವನ್ನ ಕೇಳ್ತಾರೆ, ನನಗೆ ನೀವು ವರ ಕೊಡೋದಾದ್ರೆ ನನಗೆ ಸಂತಾನ ಆಗದೆ ಇರಲಿ, ಆ ರೀತಿ ವರ ಕೊಡಿ. ನೋಡಿ, ಈ ರೀತಿ ಕೇಳಿದ ತಕ್ಷಣನೇ ಅಲ್ಲಿರುವಂತ ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡ್ತು. ಏನಿದು, ನಾವೇನಾದ್ರು ನೋಡಿ ಮಂದಿರಕ್ಕೆ ಬಂದ್ರೆ ಏನೆಲ್ಲ ಕೇಳ್ತೀವಿ, ಲಿಸ್ಟೇ ತಗೊಂಬಂದಿರ್ತೀವಲ್ಲ, ಬರುವಾಗ ಒಂದು ಲಿಸ್ಟೇ ಇರುತ್ತೆ. ಆದ್ರೆ ಇಲ್ಲಿ ರಾಜ ಏನ್ ಕೇಳ್ತಾ ಇದ್ದಾರೆ, ನನಗೆ ಸಂತಾನ ಬೇಡ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿರೋ ಎಲ್ಲರಿಗೂ ಆಶ್ಚರ್ಯ ಇತ್ತು, ಭಗವಂತನಿಗೂ ಆಶ್ಚರ್ಯ ಇತ್ತು. ಭಗವಂತ ಕೇಳ್ತಾ ಇದ್ದಾರೆ, ನೀವು ಯಾಕೆ ಸಂತಾನ ಬೇಡ ಅಂತ ಕೇಳ್ತಾ ಇದ್ದೀರಿ? ಆಗ ಆ ರಾಜ ಹೇಳಿದರು, ನಾನು ಇಷ್ಟೆಲ್ಲ ನೋಡಿ ಸೇವೆಯನ್ನ ಆಯ್ತು, ಭಗವಂತ ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವ ಕರ್ಕೊಂಡ್ಬಂದು ಇಷ್ಟೆಲ್ಲ ಸಮಯ ತಗೊಂತು, ಇದೆಲ್ಲ ಆಯ್ತು. ಈಗ ನನ್ನ ಮುಂದಿನ ಸಂತಾನ ಏನಾದರೂ ಬಂದ್ಬಿಟ್ಟು ಅವರು ಈ ಜಗನ್ನಾಥ ಮಂದಿರ ಇದು ನಮ್ಮ ಸ್ವತ್ತು, ನಮ್ಮ ಭಗವಂತ ಜಗನ್ನಾಥ ಅನ್ಬೇಡದೆ. ನೀವೇನಿದಿರಿ ಜಗತ್ತಿಗೆ ನಾಥ ಇದ್ದೀರಿ, ನೀವು ಯಾರು ಸ್ವತ್ತ ಅಂತ ಹೇಳಿ ಅನ್ನಿಸ್ಕೋಬಾರ್ದು, ಗುರುತಿಸ್ಕೋಬಾರ್ದು. ಅದಕ್ಕೆ ನಾನು ಈ ರೀತಿ ವರವನ್ನು ಕೇಳಿದ್ದೀನಿ. ನೋಡಿ, ಇದನ್ನ ಕೇಳಿದ ತಕ್ಷಣನೇ ಭಗವಂತನ ಕಣ್ಣಲ್ಲೂ ನೀರು ಬಂದ್ಬಿಡ್ತಾನೆ.
ಅಂದ್ರೆ ಭಕ್ತ ಯಾವ ರೀತಿ ಭಗವಂತನ ಕುರಿತು ಅವ್ರದ್ದು ಒಂದು ಭಾವನೆಗಳಿರುತ್ತಂತೆ. ಆಗ ಈ ರೀತಿ ಆಯ್ತು. ಆಗ ಕರೆ ಭಗವಂತ ನೋಡ್ತಾ ಇದ್ದಾರೆ, ಅವ್ರ ಹಿಂದ್ಗಡೆ ಯಾರು ನಿಂತಿದ್ದಾರೆ? ರಾಣಿ ನಿಂತಿದ್ದಾರೆ, ಗುಂಡೀಚ ಮಹಾರಾಣಿ. ನೋಡಿ, ಇಂದ್ರದೇವರಾಜನರ ಪತ್ನಿಯ ಹೆಸರೇ ಗುಂಡೀಚ ರಾಣಿ. ಆದ್ರೆ ಅವಳಿಗೆ ದುಃಖ ಆಗ್ತಾ ಇದೆ. ನೋಡಿ, ರಾಜ ಏನೋ ಸಂತಾನ ಬೇಡ ಅಂತ ಕೇಳಿದ್ರು, ಆದ್ರೆ ರಾಣಿಗೆ ಒಳಗಡೆ ದುಃಖ ಆಗ್ತಾ ಇದೆ. ಆಗ ಭಗವಂತನಿಗೆ ಇದು ಗೊತ್ತಾಗುತ್ತಲ್ಲ, ಭಗವಂತನಿಗೆ ಎಲ್ಲರ ಪರಮಾತ್ಮ ರೂಪದಲ್ಲಿ ಭಗವಂತ ಇದಾರಲ್ಲ. ಆಗ ಭಗವಂತ ಗುಂಡೀಚ ಮಹಾರಾಣಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ, ಆಯ್ತು ರಾಜ ಏನೋ ಕೇಳ್ತಾ ಇದ್ದಾರೆ ಸಂತಾನ ಬೇಡ ಅಂತ ಹೇಳಿ, ಆದ್ರೆ ನಾನು ನಿಮ್ಗೆ ವರವನ್ನು ಕೊಡ್ತೀನಿ. ನಿಮ್ಗೆ ಯಾಕೆ ಸಂತಾನ ಇಲ್ಲ ಅಂತ ಯಾಕೆ ದುಃಖ ಪಡ್ತೀರಿ? ನಾವೇ 3 ಜನ ನೋಡಿ, ರೆಡಿಮೇಡ್ ಸಂತಾನ. ಯಾವ್ದು ನೋಡಿ, ಮಕ್ಕಳು ಚಿಕ್ಕದಾಗಿದ್ದು ಅದೆಲ್ಲ ಬೆಳೆಸ್ಬೇಕು, ಮಾಡ್ಬೇಕು. ಈಗ ರೆಡಿ ಇರುವಂತ ಭಗವಂತ ಸ್ವಯಂ ಮಕ್ಕಳೇ ಸಿಕ್ಬಿಟ್ರೆ ಅದೆಷ್ಟು ಆನಂದ. ಅಂದ್ರೆ ಆ ರೀತಿ ಭಗವಂತ ಹೇಳಿದ್ರು, ನಾವೀಗ ನಿಮ್ಮ ಮಕ್ಕಳು ಈ ರೀತಿ ನೀವು ಸ್ವೀಕಾರ ಮಾಡಿ ಅಂತೇಳಿ. ಆಗ ರಾಣಿಗೆ ಆನಂದ ಆಯ್ತು. ಹೌದು, ಭಗವಂತನೇ ಮಕ್ಕಳ ರೂಪದಲ್ಲಿ ಇದ್ರೆ ಮತ್ತೇನೇನು. ಆದ್ರೆ ಆದ್ರೂ ಕೂಡ ಮತ್ತೆ ಏನೋ ಆದ್ರು ಅಂತ ಕೇಳಿದ್ರು. ಆಗ ರಾಣಿ ಹೇಳ್ತಾರೆ, ನೀವು ನೋಡಿದರೆ ಜಗತ್ತಿಗೆ ನಾಥ ಈ ಮಂದಿರದಲ್ಲಿ ಇರ್ತೀರಿ, ನಾವು ಏನೋ ಆಯ್ತು, ನಮ್ಮ ವೃದ್ಧಾಪ್ಯ ಆಯ್ತು, ನಮ್ಮ ಮೃತ್ಯು ಆದ್ರೆ ಮಕ್ಕಳಿದ್ರೆ ಬಂದ್ಬಿಟ್ಟು ಅಂತ್ಯ ಸಂಸ್ಕಾರ ಎಲ್ಲ ಮಾಡ್ತಾರೆ, ಪಿತೃಕರ್ಮ ಮಾಡ್ತಾರೆ. ಆದ್ರೆ ನೀವು ಜಗತ್ತಿಗೆ ನಾಥ ಇದ್ದೀರಿ, ನೀವೆಲ್ಲ ಹೇಗೆ? ಹಾಗಿಲ್ಲ, ಅದು ಆ ಒಂದು ನಿಮ್ಮ ಇಚ್ಛೆ ಏನಿದೆ ಅದನ್ನು ನಾವು ಪೂರ್ತಿ ಮಾಡ್ತೀನಿ ಅಂತ ಭಗವಂತ ಹೇಳ್ತಾರೆ. ಭಗವಂತ ಹೇಳ್ತಾ ಇದ್ದಾರೆ, ನಿಮ್ಮ ಒಂದು ಆ ಇಚ್ಛೆ ಏನಿದೆ ಅದನ್ನು ನಾವು ಪೂರ್ತಿ ಮಾಡ್ತೀವಿ. ಹೀಗಾಗಿ ಪ್ರತಿ ವರ್ಷವೂ ಹೇಳಲಾಗ್ತದೆ, ಮಾರ್ಗಶೀರ್ಷ ಮಾಸದಲ್ಲಿ ಒಂದು ತಿಥಿ ಬರುತ್ತಂತೆ. ಅಲ್ಲಿ ಗುಂಡೀಚ ಮಹಾರಾಣಿ ಮತ್ತೆ ಇಂದ್ರದ್ಯುಮ್ನರಾಜ ದೇಹತ್ಯಾಗ ಮಾಡಿರುವಂತ ಆ ತಿಥಿ ಬರುತ್ತಂತೆ. ಅವತ್ತಿನ ದಿವಸ ಭಗವಂತನಿಗೆ ವಿಶೇಷವಾಗಿ ಶ್ರಾದ್ದ ವೇಷ, ಕುಶವನ್ನ ಧಾರಣೆ ಮಾಡ್ಲಾಗ್ತದಂತೆ. ಬಟ್ಟಿಗೆ ಶ್ರಾದ್ದ ವೇಷವನ್ನ ಹಾಕಿ ನೋಡಿ, ಭಗವಂತ ತಮ್ಮ ಆ ಇಚ್ಛೆಯನ್ನು ಅವರು ಪೂರ್ತಿ ಮಾಡ್ತಾ ಇದ್ದಾರೆ, ಆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಆಯ್ತು. ಆಗ ಮತ್ತೆ ರಾಣಿ ಆದ್ರೂ ಕೂಡ ಮತ್ತೆ ಏನು ಅಂತ ಕೇಳ್ತಾರೆ. ಆಗ ರಾಣಿ ಅಂತಾರೆ, ಏನು ನಮ್ಮ ಮಕ್ಕಳಿದ್ರೆ ಎಷ್ಟೋ ದೂರ ಇದ್ರು ಏನಾಗುತ್ತೆ, ಮನೆಗೆ ಬರ್ತಾರಲ್ಲ ನೋಡಿ, ಮಕ್ಕಳು ಎಲ್ಲಿ ಯಾವ ದೇಶದಲ್ಲಿ ಇರ್ಲಿ, ದೂರ ಇರ್ಲಿ, ಸ್ವಲ್ಪ ಯಾವಾಗಾದ್ರೂ ಮನೆಗೆ ಬಂದು ಭೇಟಿ ಕೊಡ್ತಾರೆ. ಈಗ ನೀವು ಈ ಮಂದಿರದಲ್ಲಿ ನೀವು ಜಗತ್ತಿಗೆ ನಾಥ ಇದ್ದೀರಿ, ನಿಮ್ ಸೇವೆ ಎಲ್ಲ ನಡೀತಾ ಇರುತ್ತೆ. ನಾವು ಏನು ಈಗ ಅಲ್ಲೇ ನೋಡಿ, ಆ ಮಂದಿರ ನಿರ್ಮಾಣ ಆಗಿತ್ತಲ್ಲ, ಹತ್ತಿರದಲ್ಲಿನೇ ಈಗ ಮಂದಿರ ಮೊದಲು ವಿಗ್ರಹ ನಿರ್ಮಾಣ ಆಗ್ಲಿಕ್ಕೆ ಏನ್ ಸ್ಥಾನ ಇತ್ತು, ಅಲ್ಲಿ ಗುಂಡೀಚ ಮಹಾರಾಣಿಯ ಅರಮನೆ ಎಲ್ಲ ಅಲ್ಲಿ ರೆಡಿ ಆಗಿತ್ತು, ಅಲ್ಲಿ ಅವರು ವಾಸ ಮಾಡೋರಿದ್ರು. ಮನೆಗೆ ನೀವು ನೋಡಿದರೆ ಜಗತ್ತಿನ ನೋಡಿ, ಅಂದ್ರೆ ದೇವತೆಗಳು ಆ ಸಮಯದಲ್ಲಿ ಬಂದ್ಬಿಟ್ಟು ಭಗವಂತನ ಸ್ತುತಿ ಮಾಡ್ತಾರೆ, ಭಗವಂತನ ಎಲ್ಲ ಸೇವೆಯಲ್ಲಿ ತೊಡಗ್ತಾರೆ. ಈ ರೀತಿ ಭಗವಂತ ಅಲ್ಲಿ ನಿರಂತರವಾಗಿ ಅವರು ಏನ್ ಮಾಡ್ತಾ ಇದ್ದಾರೆ, ಭಕ್ತರ ಮೇಲೆ ಕೃಪೆಯನ್ನ ತೋರ್ತಾ ಇದ್ದಾರೆ. ನೋಡಿ, ಭಗವಂತ ಯಾಕೆ ನಿದ್ದೆ ಮಾಡಲ್ಲ? ನೋಡಿ, ನಾವ್ ಯಾಕೆ ನಿದ್ದೆ ಮಾಡ್ತೇವೆ? ಕಣ್ಣಿಗೆ ರೆಪ್ಪೆ ಇದೆಯಲ್ಲ, ನಮ್ದು ಕಣ್ಣಿಗೆ ರೆಪ್ಪೆ ಇರೋದ್ರಿಂದ ಕಣ್ಣು ಈಗ ಮುಚ್ಚಿದ ಮೇಲೆ ನಿದ್ದೆ ಬರುತ್ತಲ್ಲ. ಆದ್ರೆ ನೋಡಿ, ಭಗವಂತನ ನಾವು ನೋಡ್ತಾ ಇದೀವಿ, ಅಲ್ಲಿ ಕಣ್ಣಿಗೆ ರೆಪ್ಪೆನೇ ಇಲ್ಲ. ರೆಪ್ಪೆನೇ ಇಲ್ಲ ಅಂದ್ಮೇಲೆ ಹೇಗೆ ನಿದ್ದೆ ಬರುತ್ತೆ? ಈ ರೀತಿ. ಆಮೇಲೆ ಭಗವಂತ ಕಣ್ಣುಗಳು ನೋಡಿ ತುಂಬಾ ವಿಶಾಲವಾಗಿದೆ. ತುಂಬಾ ವಿಶಾಲವಾದ ಕಣ್ಣುಗಳಿಂದ ಭಗವಂತ ಏನ್ ಮಾಡ್ತಾ ಇದಾರಂತೆ, ಎಲ್ಲ ಭಕ್ತರ ಮೇಲೆ ಕೃಪೆಯನ್ನ ತೋರಿಸ್ಲಿಕ್ಕೆ ಸದಾ ಅವರು ಹಾತೊರಿತಾ ಇದಾರಂತೆ. ಮತ್ತೆ ನೋಡಿ, ಅಲ್ಲಿ ನಾವು ಜಗನ್ನಾಥನ ಕಣ್ಣುಗಳನ್ನ ನೋಡಬಹುದು. ಸುತ್ತಲೂ ಏನಿದೆ, ನಡು ಬ್ಲ್ಯಾಕ್ ಇದೆ, ಸುತ್ತಲೂ ಆಮೇಲೆ ವೈಟ್ ಇದೆ, ಆಮೇಲೆ ಅದ್ರ ಮೇಲೆ ರೆಡ್ ಇದೆ ಸುತ್ತಲೂ. ಅದ್ರ ಮೇಲೆ ಅಂದ್ರೆ ಹೇಳ್ತಾ ಇದ್ದಾರೆ, ಒಬ್ಬ ಮನುಷ್ಯ ಏನಾದ್ರೂ ಬಹಳ ದಯೆಪೂರ್ಣವಾಗಿರುವಂತ ಕರುಣಾಪೂರ್ಣ ಗುಣಗಳನ್ನು ಹೊಂದಿರುವಂತ ಒಬ್ಬ ಮನುಷ್ಯನಿಗೆ ಕಣ್ಣುಗಳಿರುತ್ತಲ್ಲ, ಸೈಡ್ ಎಡ್ಜಸ್, ಈ ಕಡೆ ಎಡ್ಜಲ್ಲಿ ಪಿಂಕ್ ಅಥವಾ ರೆಡ್ಡಿಶ್ ಕಲರ್ ಇರುತ್ತಂತೆ. ಬಹಳ ಅವರಲ್ಲಿ ಗುಣಗಳು ಯಾವ ರೀತಿ, ಬಹಳ ಮೃದು ಸ್ವಭಾವದವರು, ಕರುಣಾಪೂರ್ಣ ಸ್ವಭಾವ, ದಯೆ ಇರುವಂತ ವ್ಯಕ್ತಿಗಳಲ್ಲಿ ಏನಿರುತ್ತೆ, ಸೈಡ್ ಎಡ್ಜ್ಗಳಲ್ಲಿ ರೆಡ್ ಅಥವಾ ಪಿಂಕಿಶ್ ಇರುತ್ತಂತೆ. ಅಂದ್ರೆ ಭಗವಂತ ಏನ್ ಮಾಡ್ತಾ ಇದ್ದಾರೆ, ಭಗವಂತನ ಕಣ್ಣುಗಳು ನೋಡಿ ಪೂರ್ತಿ ಸುತ್ತಲೆಲ್ಲ ರೆಡ್ ಇದೆ. ನಮ್ಮ ಮಧ್ಯದಲ್ಲಿದ್ರೆ ಅದು ಕೋಪದ ಒಂದು ಸಂಕೇತ ಅಂತೆ. ಸುತ್ತಲೆಲ್ಲ ಅಂದ್ರೆ ಪೂರ್ತಿ ಕರುಣಾಪೂರ್ಣವಾದಂತ ಅವ್ರ ಕೃಪೆಯನ್ನ ಎಲ್ಲರ ಮೇಲೆಯೂ ತೋರುತ್ತಾ ಇದ್ದಾರೆ. ಈ ರೀತಿ ಭಗವಂತನ ಕಣ್ಣುಗಳ ವಿಶೇಷವಾಗಿ ಭಗವಂತ ಅಲ್ಲಿ ನೋಡಿ, ಭಗವಂತ ಎಷ್ಟೊಂದು ಕಣ್ಣುಗಳನ್ನ ಯಾಕೆ ಮುಸ್ತಾನೆ ಇಲ್ಲ, ಯಾಕೆಂದ್ರೆ ಭಗವಂತ ಸದಾ ಅವರು ಆತುರಿತಾ ಇದ್ದಾರೆ ಎಲ್ಲ ಯಾವ ಭಕ್ತರ ಮೇಲೆ ಕೃಪೆಯನ್ನು ತೋರ್ಲಿಕ್ಕೆ. ಈ ರೀತಿ ಭಗವಂತ ನೋಡಿ, ಅಲ್ಲಿ ಅವರು ಕಣ್ಣುಗಳಿಗೆ ರೆಪ್ಪೆನೇ ಇಲ್ಲ. ಈ ರೀತಿ ದರ್ಶನ ಕೊಡ್ಲಿಕ್ಕೆ ಭಗವಂತ ವಿಶೇಷವಾಗಿ ಕಲಿಯುಗದಲ್ಲಿ ನಮಗೆ ದರ್ಶನವನ್ನ ನೀಡ್ತಾ ಇದ್ದಾರೆ. ಆಮೇಲೆ ನೋಡಿ, ರಥಯಾತ್ರೆಯಲ್ಲಿ ನಾವು
ನೋಡ್ಬೋದು. ಯಾವಾಗ ಭಗವಂತ ನೋಡಿ ಮಂದಿರದಿಂದ ರಥದ ಮೇಲೆ ಆರೂಢ ಆದ್ಮೇಲೆ ನಾ ಹೇಳಿದಿಲ್ಲ ರಾಜ ಇದೆಲ್ಲ ಸೇವೆ ಆಗ್ತೆ, ಸೇವೆ ಆದ್ಮೇಲೆ ಭಗವಂತನಿಗೆ ಆರತಿ ಆಗತ್ತಂತೆ. ಭಗವಂತನಿಗೆ ಆರತಿ ಆದ್ಮೇಲೆ ನೋಡಿ ಭೋಗ ಅರ್ಪಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಆರತಿ ಆದ್ಮೇಲೆ ಅಲ್ಲಿ ಭೋಗ ಮಾಡ್ಲಿಕ್ಕೆ ವಿಶೇಷತೆ ಅಂದ್ರೆ ನೋಡಿ ಯಾರೆಲ್ಲ ನೋಡಿ ಮಂದಿರದಲ್ಲಿ ಹೇಗಿದೆ ಪಾಂಡಗಳು ಮಾತ್ರ ಭೋಗ ಅರ್ಪಣೆ ಮಾಡಬಹುದು, ಆದರೆ ರಥದಲ್ಲಿ ಹೇಗಿದೆ ಅಂತೆ ಯಾರು ಬೇಕಾದರೂ ತಮ್ಮ ಮನೆ ಎಲ್ಲ ಭೋಗವನ್ನು ರೆಡಿ ಮಾಡಿ ಬಂದು ಭಗವಂತನಿಗೆ ಭೋಗವನ್ನು ಅರ್ಪಣೆ ಮಾಡಬಹುದು. ಭಗವಂತ ಎಲ್ಲರ ಭೋಗವನ್ನು ಸ್ವೀಕಾರ ಮಾಡ್ಲಿಕ್ಕೆ ಅಲ್ಲಿ ಸಿದ್ಧರಾಗಿರ್ತಾರೆ. ಯಾರು ಬೇಕಾದರೂ ಬಂದು ಭೋಗವನ್ನ ಅರ್ಪಣೆ ಮಾಡಬಹುದು, ಭೋಗವನ್ನು ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾರೆ. ಮತ್ತೆ ನೋಡಿ ಭಗವಂತನ ರೂಪ ಹೇಗಿದೆ ನಾವು ನೋಡ್ತಾ ಇದೀವಲ್ಲ, ವಿಶಾಲವಾದ ಕಣ್ಣುಗಳಿದೆ, ಕೈಗಳು ಹೇಗಿದೆ ಹೀಗೆ ಕೈಗಳನ್ನ ಭಗವಂತ ಚಾಚಿದಾರಂತೆ. ಅಂದ್ರೆ ಭಗವಂತ ಹೇಳ್ತಾ ಇದಾರಂತೆ, ಈಗ ನಾವ್ ಏನ್ ಮಾಡ್ತೀವಿ ಭಗವಂತನಿಗೆ ಬಂದು ಪ್ರಣಾಮಗಳನ್ನ ಸಲ್ಲಿಸ್ತೀವಿ, ದಂಡೋತ್ ಪ್ರಣಾಮ ಹಾಕ್ತಿವಿ, ಅದೆಲ್ಲ ಬೇಕಾಗಿಲ್ಲ ಬನ್ನಿ ಆಲಿಂಗನ ಮಾಡ್ಕೊಳ್ಳಿ ಅಂತ ಇದಾರಂತೆ. ಅದೆಲ್ಲ ಬೇಕಾಗಿಲ್ಲ, ಬೇಗ ಬೇಗ ಬನ್ನಿ ನನಗೆ ಬಂದ್ಬಿಟ್ಟು ಆಲಿಂಗನ ಮಾಡ್ಕೊಳ್ಳಿ. ಅಂದ್ರೆ ಭಗವಂತ ಎಷ್ಟೊಂದು ಕೃಪೆಯನ್ನ ತೋರ್ಲಿಕ್ಕೆ ಅಲ್ಲಿ ರಥದ ಮೇಲೆ ಆರೂಢರಾಗಿ ಬಂದಿದ್ದಾರೆ. ಅಂದ್ರೆ ಯಾರು ಮೇಲು ಕೀಳು, ಯಾವ ಜಾತಿ ಮತ್ತೆ ಕುಲ ನೋಡಿ. ಈಗ ಭಗವಂತನ ವಿಗ್ರಹಗಳನ್ನ ನಾವು ಸೇವೆ ಮಾಡ್ಬೇಕಂದ್ರೆ ದೀಕ್ಷೆ ಆಗಿರ್ಬೇಕು ಅಲ್ಲ, ದೀಕ್ಷೆ ಆಗಿರ್ಬೇಕು, ವಿಶೇಷವಾದಂತ ಶುದ್ಧತೆ ಆಗಿರ್ಬೇಕು. ಆದ್ರೆ ರಥದಲ್ಲಿ ಕುಂತಿರುವಾಗ ಭಗವಂತ ಅದು ಯಾವುದು ಅಲ್ಲಿ ಅಲೋಕನೆ ಆಗೋದೇ ಇಲ್ಲ. ಯಾವುದೇ ಕುಲದಲ್ಲಿ ಇರ್ಲಿ, ಯಾವುದೇ ಜಾತಿ ಮತ್ತೆ ಕುಲ ಇರ್ಲಿ, ಎಲ್ಲರೂ ಬಂದ್ಬಿಟ್ಟು ಭಗವಂತನಿಗೆ ದರ್ಶನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಭಗವಂತ ಆಲಿಂಗನ ಮಾಡ್ಕೊತಾರಂತೆ. ನೋಡಿ ಎಷ್ಟೊಂದು ವಿಶೇಷವಾಗಿ ಭಗವಂತ ಅಲ್ಲಿ ಭಕ್ತರ ಮೇಲೆ ಕೃಪೆ ತೋರ್ತಾ ಇದ್ದಾರೆ. ಯಾವುದೇ ಕುಲದವರು, ಯಾರ ಮುಸ್ಲಿಂ ಅಂದ್ರೆ ಏನಾಗುತ್ತೆ, ಮಂದಿರದ ಒಳಗಡೆ ಬೇರೆ ವಿದೇಶದ ಜನರಿಗೆ ಮತ್ತೆ ಬೇರೆ ಜಾತಿ ಜನರಿಗೆ ಪ್ರವೇಶ ಇರಲ್ಲ. ಮುಸ್ಲಿಮರಿಗೆ ಮಂದಿರದ ಒಳಗಡೆ ಈಗ ಅನ್ಬೋದು ನೀವು, ಯಾಕೆ ಪ್ರವೇಶ ಇಲ್ಲ, ಇಷ್ಟೊಂದು ಇವರು ಜಾತಿ ಭೇದ ಎಲ್ಲ ಮಾಡ್ತಾರೆ ಆ ರೀತಿ ಅನ್ಸ್ಬೋದಲ್ಲ. ಆದ್ರೆ ಶಾಸ್ತ್ರದಲ್ಲಿ ಒಂದ್ ಕಡೆ ಈ ರೀತಿ ಅವರಿಗೆ ಅಲ್ಲಿ ಹೇಳಲಾಗಿದೆ ಅಂತೆ. ಶಾಸ್ತ್ರದಲ್ಲಿ ಒಂದು ಪ್ರತೀತಿ ಇದೆ ಅಂತೆ, ಅಲ್ಲಿ ಪಾಂಡಗಳು ಅಂತಾರೆ, ಶಾಸ್ತ್ರದಲ್ಲಿ ಈ ರೀತಿ ಬರೆದಾಗಿದೆ. ಒಮ್ಮೆ ಏನಾಗುತ್ತೆ, ವಿದೇಶದ ಕೆಲವು ಜನರು ಬರ್ತಾರೆ, ಅವ್ರು ಏನ್ ಮಾಡ್ತಾರೆ, ಜಗನ್ನಾಥನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ, ಹೋಗಿ ಭುವನೇಶ್ವರಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲಿ ಆಮೇಲೆ ಎಲ್ಲ ದರ್ಶನ ಏನಾಗುತ್ತೆ, ಎಲ್ಲರಿಗೂ ಓಪನ್ ಆಗುತ್ತೆ. ಈ ರೀತಿ ಆ ಒಂದು ಪ್ರತೀತಿ ಶಾಸ್ತ್ರದಿಂದ ಅಲ್ಲಿ ಜನರಿಗಿದೆ. ಅಂದ್ರೆ ಅಲ್ಲಿರುವಂತ ಭಕ್ತರು ಭಯ ಬೀಳ್ತಾರೆ. ಯಾರಾದ್ರೂ ವಿದೇಶರನ್ನ ಒಳಗೆ ಬಿಟ್ರೆ ಭಗವಂತ ಏನಾಗ್ತಾರೆ, ನಮ್ಮಿಂದ ದೂರ ಆಗ್ತಾರೆ. ಆ ಒಂದು ಪ್ರತೀತಿ ಇರೋದರಿಂದ ಅಲ್ಲಿ ಮಂದಿರದಲ್ಲಿ ಹೇಳಲಾಗ್ತಾ ಇದೆ, ವಿದೇಶಿಯರಿಗೆ ಮತ್ತು ಅಲ್ಲಿ ಕುಲದವರಿಗೆ ಅಲ್ಲಿ ಇನ್ನಿರಲ್ಲ, ಪ್ರವೇಶ ಇರಲ್ಲ. ಆದರೆ ಈಗ ರಥದ ಮೇಲೆ ಭಗವಂತ ಬಂದಾಗ ಭಗವಂತ ಏನ್ ಮಾಡ್ತಾ ಇದ್ದಾರೆ, ಕೈಗಳನ್ನು ಚಾಚಿದ್ದಾರೆ, ಬನ್ನಿ ನನಗೆ ಆಲಿಂಗನ ಮಾಡ್ಕೊಳ್ಳಿ. ಭಗವಂತನ ವಿಶೇಷವಾಗಿ ಅಲ್ಲಿ ದರ್ಶನವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಮುಸ್ಲಿಂ ಜಾತಿ ಯಾವುದೇ ಇರ್ಲಿ, ಯಾವುದೇ ವಿದೇಶಿಯರು ಇರ್ಲಿ. ಆಮೇಲೆ ಇವನ್ ಬುದ್ಧಿಸಂದವರು ಅನ್ಕೋತಾರಂತೆ ಇವರು ಬುದ್ಧನ ಒಂದು ಸ್ವರೂಪ ಅಂತೇಳಿ. ಬುದ್ಧನ ನಗೆಯನ್ನ ಬೀರ್ತಾ ಇರೋ ಸ್ವರೂಪ ಅಂತ ಹೇಳ್ಬಿಟ್ಟು ಅವರು ನಂಬ್ತಾರಂತೆ. ನೋಡಿ ಭಗವಂತ ಎಷ್ಟೊಂದು ನೋಡಿ ನಗೆಯನ್ನು ಬೀರುವಂತ ಮಂದಹಾಸ, ಮುಗುಳ್ನಗೆ ಮಂದಹಾಸ ಬೀರುವಂತ ಮುಖ ಇದೆ ಅಲ್ಲ, ಬಾಯಿ ಇದೆ, ಆಮೇಲೆ ಕಣ್ಣುಗಳನ್ನ ತುಂಬಾ ವಿಷಯ, ಕೈಗಳನ್ನ ಹೀಗೆ ಚಾಚಿ ಅವರು ಕರಿತಾ ಇದ್ದಾರೆ, ಆಹ್ವಾನ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತರಿಗೆ, ಎಲ್ಲರಿಗೂ ಅಲ್ಲಿ. ಮತ್ತೆ ನಾ ಹೇಳ್ತಾ ಇದ್ದೆ, ಮಾಯಾವಾದಿಗಳು ಸಹ ಭಗವಂತನ ಬಂದು ಆಲಿಂಗನ ಮಾಡ್ಕೊತಾರಂತೆ. ಮಾಯಾವಾದಿಗಳು ಏನ್ ಹೇಳ್ತಾ ಇದಾರೆ, ಭಗವಂತನಿಗೆ ಆಕಾರ ಇಲ್ಲ, ಭಗವಂತ ನಿರಾಕಾರ ಅಂತ ಇದಾರಲ್ಲ. ಅದಕ್ಕೆ ನೋಡಿ ಇಲ್ಲಿ ಏನಿದೆ, ಅದು ತುಂಬಾ ವಿಶಾಲವಾದಂತ ಮುಖ ತರ ಇದೆ, ಕೈಗಳು ಕಾಣಿಸ್ತಾ ಇಲ್ಲ, ಹೊಟ್ಟೆ ಕಾಣಿಸ್ತಾ ಇಲ್ಲ, ಕಾಲ್ ಕಾಣಿಸ್ತಾ ಇಲ್ಲ. ಹಿಂಗಾಗಿ ಭಗವಂತ ಈ ರೀತಿ ಏನು ರೂಪ ಇಲ್ಲ ಸರಿಯಾಗಿ, ಹೀಗೆ ಭಗವಂತ ನಿರಾಕಾರ ಇದ್ದಾರೆ. ಈ ರೀತಿ ಅವರು ಬಂದ್ಬಿಟ್ಟು ಭಗವಂತನಿಗೆ ಆಲಿಂಗನ ಮಾಡ್ಕೊತಾರೆ. ಈ ರೀತಿ ಎಲ್ಲರೂ ಯಾರೆಲ್ಲ ಮಾಯಾವಾದಿಗಳು, ಮುಸ್ಲಿಮರು, ಅನ್ಯ ಜಾತಿಯವರು, ಭಗವಂತನ ಭಕ್ತರು, ಎಲ್ಲ ಅಸ್ಪೃಶ್ಯ ಏನೇ ಇರ್ಲಿ, ಎಲ್ಲರೂ ಬಂದ್ಬಿಟ್ಟು ಭಗವಂತ ಹೇಳ್ತಾ ಇದಾರೆ ನನ್ನ ಆಲಿಂಗನ ಮಾಡ್ಕೊಳ್ಳಿ. ಯಾಕೆ ಈ ರೀತಿ ಹೇಳ್ತಾರೆ, ಎಲ್ಲರೂ ಭಗವಂತನ ಮಕ್ಕಳಿದೀವಲ್ಲ, ಭಗವಂತನ ಮಕ್ಕಳಿದೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದಾರೆ 15ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದಾರೆ, ಮಮೇವಾಶೋ ಜೀವಲೋಕೆ ಜೀವಭೂತ ಸನಾತನ ಮನಃಷ್ಟಾನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ನೋಡಿ ಈ ಶ್ಲೋಕದಲ್ಲಿ ನಾವು ನೋಡ್ಬೋದಲ್ಲ, ಭಗವಂತ ಹೇಳ್ತಾ ಇದ್ದಾರೆ ಈ ಬದ್ಧ ಭೌತಿಕ ಜಗತ್ತಿನಲ್ಲಿ ಇರುವಂತ ಎಲ್ಲ ಆತ್ಮಗಳು ಏನಿದಾವೆ ನನ್ನ ಮಕ್ಕಳಿದ್ದಾರೆ. ಆದ್ರೆ ನಾವೇನಾಗಿದೆ, ಈ
ಏನು ಪಂಚ ಜ್ಞಾನೇಂದ್ರಿಯಗಳು ಮನಸ್ಸಿನಿರುವಂತ ಈ ಶರೀರದಲ್ಲಿ ನಾವು ಬಂಧಿತರಾಗಿ ಕಷ್ಟವನ್ನ ಪಡ್ತಾ ಇದೀವಿ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಎಲ್ಲಾ ಜೀವಿಗಳಲ್ಲಿ ಏನ್ ಮಾಡ್ತಾ ಇದ್ದಾವೆ? ಕಷ್ಟವನ್ನ ಪಡ್ತಾ ಇದ್ದಾರೆ. ಈ ರೀತಿ ಭಗವಂತ ಇಲ್ಲಿ ವಿಶೇಷವಾಗಿ ಈ ರೂಪದಲ್ಲಿ ಅಲ್ಲಿ ರಥಯಾತ್ರೆಯಲ್ಲಿ ಭಕ್ತರಿಗೆ ಆದಾನ ಪ್ರದಾನ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಇನ್ನೊಂದು ನಾನೀಗ ಅದರ ವಿಷಯವನ್ನ ಶ್ರವಣ ಮಾಡಿದ್ದೆ. ಏನಾಗುತ್ತೆ, ಭಗವಂತನ ಈ ದಾರು ಬ್ರಹ್ಮ ಅಂತ ಹೇಳ್ತೀವಿ. ಭಗವಂತನಿಗೆ ಈ ಒಂದು ವಿಶೇಷವಾದಂತ ಏನು ಇದಿದೆ ಪ್ರಾಕಟ್ಯ, ದಾರು ಬ್ರಹ್ಮ ಅಂತ ಹೇಳ್ತೀವಿ. ಈಗ ಒಂದ್ ಸಮಯದಲ್ಲಿ ಒಂದ್ ಕಡೆ ಏನಾಗಿತ್ತಂತೆ, ಅಲ್ಲಿ ಒಂದು ಹಳ್ಳಿ ಪ್ರದೇಶದಲ್ಲಿ ಕ್ರಿಶ್ಚಿಯನ್ರು ಕನ್ವರ್ಟ್ ಮಾಡ್ತಾ ಇದ್ರಂತೆ. ಕನ್ವರ್ಟ್ ಮಾಡುವಾಗ ಅವರು ಎಲ್ಲ ಜನರನ್ನ ನಿಲ್ಲಿಸ್ಕೊಂಡಿದ್ರಂತೆ. ಅವ್ರು ಹೇಳ್ತಾ ಇದ್ರಂತೆ, ನೋಡಿ ನಿಮ್ಮ ಈ ಭಗವಂತ ವಿಗ್ರಹಗಳಿದೆಯಲ್ಲ, ನೋಡಿ ಈ ವಿಗ್ರಹಗಳೇನಿದೆ ಅಲ್ಲಿ ಒಂದು ನೀರಿಂದ ಒಂದು ಟ್ಯಾಂಕ್ ಇಟ್ಟಿದ್ರಂತೆ, ನೀರಿತ್ತಂತೆ. ಅವ್ರು ಹೇಳ್ತಾ ಇದ್ರಂತೆ, ನೋಡಿ ಇದು ನಿಮ್ಮ ಭಗವಂತ ವಿಗ್ರಹ ಇದಲ್ಲ, ಇದನ್ನ ಈಗ ನೀರಲ್ಲಿ ಹಾಕ್ತಿವಿ. ನೀರಲ್ಲಿ ಹಾಕಿಟ್ಟರೆ ಏನಾಗ್ಬಿಡುತ್ತೆ? ಮುನಿಗ್ಬಿಡುತ್ತೆ. ವಿಗ್ರಹಗಳನ್ನ ನೀರಲ್ಲಿ ಹೇಳಿದ ತಕ್ಷಣ ಏನಾಗುತ್ತೆ? ಒಳಗಡೆ ಮುನಿಗ್ಬಿಡುತ್ತೆ. ಅವಾಗ ಅವ್ರು ಹೇಳ್ತಾ ಇದ್ದಾರೆ, ನೋಡಿ ನಿಮ್ಮ ಭಗವಂತ ಏನಾಗ್ತಾ ಇದೆ, ಇಲ್ಲಿ ನೀರಲ್ಲಿ ಹೇಳಿದ ತಕ್ಷಣ ಮುಳುಗ್ತಾ ಇದ್ದಾರೆ. ಅವರೇ ನೀರಲ್ಲಿ ಮುಳುಗ್ತಾ ಇದ್ದಾರೆ, ಹಾಗಾದ್ರೆ ನಿಮ್ಮ ನೀರು ರಕ್ಷಣೆ ಮಾಡ್ತಾರೆ. ಆಮೇಲೆ ಅವರು ಹಾಗಾದ್ರೆ ಮತ್ತೇನ್ ತೋರಿಸ್ತಾ ಇದ್ದಾರೆ? ಕ್ರಾಸ್, ಕ್ರಿಶ್ಚಿಯನ್ ಕ್ರಾಸ್ ಇರುತ್ತಲ್ಲ, ಆ ಕ್ರಾಸ್ ಅನ್ನ ತೋರಿಸ್ತಾ ಇದ್ದಾರೆ. ಇದನ್ನ ಹಾಕ್ತೀವಿ ನೋಡಿ ನೀರಲ್ಲಿ ಹಾಕಿದ್ಮೇಲೆ ಅದೇನಾಗ್ತಾ ಇದೆ? ತೇಲ್ತಾ ಇದೆ. ಅದು ಏನು ಕ್ರಾಸ್ ಇರುತ್ತೆ, ಹಿಂದ್ಗಡೆ ಮೆಟಲ್ ಕೋಟಿಂಗ್ ಇರುತ್ತೆ. ಮೆಟಲ್ ಕೋಟಿಂಗ್ ಇದಕ್ಕೆ ಸ್ವಲ್ಪ ಅದು ನೀರಲ್ಲಿ ಮುಳುಗಿರೋ ತರ, ಮೇಲೆಗಡೆ ಹಿಂಗಡೆ ತೇಲಿರೋ ತರ ಅನಿಸ್ತಾ ಇದೆ. ಅವ್ರು ಹೇಳ್ತಾ ಇದಾರೆ, ನೋಡಿ ನಿಮ್ಮ ಭಗವಂತ ನೀರಲ್ಲಿ ಮುಳುಗ್ತಾರೆ, ಅವರೇ ಮುಳುಗ್ತಾ ಇದ್ದಾರೆ, ನಿಮ್ ರಕ್ಷಣೆ ಹೇಗ್ ಮಾಡಕ್ಕಾಗುತ್ತೆ? ಈಗ ಕ್ರೇಶ್ ಇದೇನಿದೆ, ಕ್ರಾಸ್ ಏನಿದೆ, ಇದು ತೇಲ್ತಾ ಇದೆ. ಹಾಗಾದ್ರೆ ನೀವು ಯಾರೇ ಆಶ್ರಯ ತಗೋಬೇಕು? ಜೀಸಸ್ ಕ್ರೈಸ್ತನ ಆಶ್ರಯ ತಗೋಬೇಕು. ಈ ರೀತಿ ಅವರು ಅಲ್ಲಿ ವಿವರಣೆ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏನಾತಂತೆ, ಜಗನ್ನಾಥನ ಭಕ್ತರು ಅಲ್ಲಿ ಬಂದ್ರಂತೆ. ಬಂದ್ಬಿಟ್ಟು ಆಗ ಭಗವಂತನ ವಿಗ್ರಹ ಇತ್ತಲ್ಲ, ಹಾಗಾದ್ರೆ ಈ ಭಗವಂತನ ನೀರಲ್ಲಿ ಹಾಕೋಣ ಅಂತಂದ್ರಂತೆ. ಆಗ ಜಗನ್ನಾಥ ಏನಿದ್ದಾರೆ, ದಾರಬ್ರಹ್ಮ ಇದಾರಲ್ಲ, ನೀರಲ್ಲಿ ಹಾಕಿದ ತಕ್ಷಣ ಅವರು ತೇಲಿಕತ್ತರ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾರೆ, ನಾನು ನೀರಲ್ಲಿ ಮುಳುಗಲ್ಲ, ನಿಮ್ಮನ್ನು ನೀರಲ್ಲಿ ಮುಳುಗಿಸ್ಲಿಕ್ಕೆ ಬಿಡಲ್ಲ. ಅಂದ್ರೆ ಭಗವಂತನ ಆಶ್ರಯವನ್ನ ಯಾರು ನಾವು ತಗೋತೀವಿ, ಭಗವಂತ ನಮ್ಮನ್ನ ಈ ಭವಸಾಗರದಲ್ಲಿ ಮುಳುಗಲಿಕ್ಕೆ ಕೊಡಲ್ಲ. ಭಗವಂತ ನಮ್ಮನ್ನ ಈ ಭವಸಾಗರದಿಂದ ಪಾರ್ ಮಾಡ್ತಾರೆ. ಈ ರೀತಿ ಎಲ್ಲ ಭಗವಂತನಿಗೆ ವಿಶೇಷವಾಗಿ ದಾರು ಬ್ರಹ್ಮ ರೂಪದಲ್ಲಿ ಭಗವಂತ ಪ್ರಕಟ ಆಗಿದ್ದಾರೆ. ನೋಡಿ, ಈ ದಾರು ಬ್ರಹ್ಮ ಏನು ರೂಪ ಇದೆ, ಆ ಭಗವಂತನ ವಿಗ್ರಹಗಳದ್ದು ಏನು ನಿರ್ಮಾಣ ಆಗುತ್ತೆ, ಆ ಕಟ್ಟಿಗೆನು ಹಾಗೆ ಸುಮ್ಮನೆ ಎಲ್ಲಿಂದ ತಗೊಂಬರಲ್ಲಂತೆ. ಅದರಲ್ಲಿಯೂ ಕೆಲವು ವಿಶೇಷವಾದಂತ ಆ ಕಟ್ಟಿಗೆಯನ್ನೇ ಅಲ್ಲಿ ಏನ್ ಮಾಡ್ತಾರೆ, ಆಯ್ಕೆ ಮಾಡ್ತಾರಂತೆ. ಅದ್ರ ಬಗ್ಗೆನೂ ನೋಡಿ ನಾವೀಗ ಕೇಳ್ಬೋದು. ಹೇಗೆ ಅಂದ್ರೆ ಜಗನ್ನಾಥನ ವಿಗ್ರಹ ಮಾಡ್ಲಿಕ್ಕೆ ಯಾವ ಕಟ್ಟಿಗೆ ನೋಡಿ, ಮತ್ತೆ ಆ ಜಗನ್ನಾಥ್ ಬಲ್ದೆ ಸುಭದ್ರಮಯ್ಯ ಅವರ ವಿಗ್ರಹಗಳೇನಿದೆಯಲ್ಲ, ಅದು 12 ವರ್ಷಕ್ಕೊಮ್ಮೆ 20 ವರ್ಷಕ್ಕೊಮ್ಮೆ ಏನಾಗುತ್ತೆ, ಅಲ್ಲಿ ಬದಲಾವಣೆ ಮಾಡ್ಲಾಗ್ತದಂತೆ. ಆ ಒಂದು ಕಟ್ಟಿಗೆಯನ್ನ ಯಾವ ರೀತಿ ಅದನ್ನ ಆಯ್ಕೆ ಮಾಡ್ತಾರಂದ್ರೆ, ಜಗನ್ನಾಥನ ಈಗ ವಿಗ್ರಹ ಮಾಡ್ಬೇಕಂದ್ರೆ ಆ ಒಂದು ಗಿಡ ಹೇಗಿರ್ಬೇಕಂತೆ, ಅದು ನೋಡಿ 4 ವಿಶಾಲವಾದಂತ ಟೊಂಗೆಗಳಿರ್ಬೇಕು. ಮೇಲೆ ಗಿಡ ನೋಡಿದಾಗ ಹೇಗಿರ್ಬೇಕು, 4 ವಿಶಾಲವಾದಂತ ಟೊಂಗೆಗಳಿರ್ಬೇಕು ಅದಕ್ಕೆ. ಮತ್ತೆ ಅದು ಬ್ಲ್ಯಾಕಿಶ್, ಒಂದು ಕಪ್ಪು ವರ್ಣದ ಆ ರೀತಿ ಅದರದ್ದು ಇದಿರ್ಬೇಕೆಲ್ಲ. ಆಮೇಲೆ ಮತ್ತೆ ಆ ಒಂದು ಗಿಡದ ಹತ್ರ ಇರುವೆ ಹುತ್ತು ಗೊತ್ತಲ್ಲ, ಹುತ್ತಂತ ಹೇಳ್ತೀವಲ್ಲ, ಆ ಹುತ್ತರ ಅದು ಒಂದು ಇರ್ಬೇಕಲ್ಲಿ. ಮತ್ತೆ ಅಲ್ಲಿ ಆದಿಶೇಷ ಗೊತ್ತಲ್ಲ, ಭಗವಂತನಿಗೆ ಸೇವೆ ಯಾರು ಮಾಡ್ತಾರೆ, ಆದಿಶೇಷ ಹಾವು ಅಲ್ಲಿ ಇರಬೇಕು. ಆಮೇಲೆ ಆ ಒಂದು ಗಿಡ ಏನಿದೆ, ಗಿಡದ್ದು ಮೂಲ ಬೇರೆ ಏನಿರುತ್ತೆ, ಅದು 5 ಫುಟ್ ಮಿನಿಮಮ್ ಹೈಟ್ ಇರಬೇಕು. ಸ್ಟೇಟ್ ಆಗಿ 5 ಫುಟ್ ಅದು ಎತ್ತರ ಇರ್ತದಂತೆ. ಆ ರೀತಿ ಗಿಡವನ್ನ ಆಯ್ಕೆ ಮಾಡ್ಲಾಗ್ತದಂತೆ. ನೋಡಿ, 4 ಬ್ರಾಂಚ್ ಇರಬೇಕು. ಮತ್ತೆ ಆ ಗಿಡ ಹತ್ತಿರ ಒಂದು ಇರುವೆ ಹುತ್ತಿರಬೇಕು, ಅಲ್ಲಿ ಒಂದು ನಾಗ ವಾಸ ಮಾಡ್ತಾ ಇರಬೇಕು. ಮತ್ತೆ ಒಂದು ಗಿಡದ ಮೇನ್ ಬೇರೆ ಏನಿದೆ 5 ಫುಟ್ ಮಿನಿಮಮ್ ನೇರವಾಗಿ ಅದು ಹೈಟ್ ಇರಬೇಕು.
ಅಲ್ಲೇನು ಮೇಲೆ ಅಲ್ಲಿವರೆಗೂ ಏನು ಬ್ರಾಂಚಸ್ ಹೋಗಿರ್ಬಾರ್ದು, 5 ಫೂಟ್ ಇರಬೇಕು. ಮತ್ತೆ ಸೂಕ್ಷ್ಮವಾಗಿ ಆ ಒಂದು ಗಿಡವನ್ನು ಗಮನಿಸಿದಾಗ ಅಲ್ಲಿ ಭಗವಂತನ ರೂಪದ ಚಿಹ್ನೆಗಳು ಕಾಣಿಸ್ತಾ ಇರುತ್ತಂತೆ ಆ ಗಿಡದಲ್ಲಿ. ಹೇಗೆ ಶಂಖ, ಚಕ್ರ, ಗದಾ, ಪದ್ಮ ಕೈಯಲ್ಲಿ, ಆಮೇಲೆ ಮುಖದ ಒಂದು ಎಲ್ಲ ಚಿತ್ರ, ಕಣ್ಣುಗಳದ್ದು, ಆಮೇಲೆ ಬಾಯಿದ್ದು, ಈ ರೀತಿ ಸೂಕ್ಷ್ಮವಾದಂತ ಚಿತ್ರ ಆ ಒಂದು ಗಿಡದಲ್ಲಿ ಮೂಡಿರುತ್ತಂತೆ. ಅಂತ ಗಿಡವನ್ನ ಆಯ್ಕೆ ಮಾಡ್ಲಾಗ್ತದೆ ಭಗವಂತನ ವಿಗ್ರಹ ಮಾಡ್ಲಿಕ್ಕೆ. ಸುಮ್ಮನೆ ಯಾವುದೇ ಒಂದು ಗಿಡದಿಂದ ಭಗವಂತನ ವಿಗ್ರಹ ನಿರ್ಮಾಣ ಆಗಲ್ಲ. ಇದು ಜಗನ್ನಾಥನ ವಿಗ್ರಹ ನಿರ್ಮಾಣ ಮಾಡ್ಲಿಕ್ಕೆ. ಮತ್ತೆ ಅದಾದ್ಮೇಲೆ ಬಲರಾಮರ ವಿಗ್ರಹವನ್ನ ನಿರ್ಮಾಣ ಮಾಡ್ಬೇಕಂದ್ರೆ ಆ ಗಿಡವನ್ನ ಹೇಗೆ ಆಯ್ಕೆ ಮಾಡ್ತಾರಂತೆ? ಬಲರಾಮರ ವಿಗ್ರಹ ಗಿಡದ್ದು ವರ್ಣ ಹೇಗಿರುತ್ತೆ? ಶ್ವೇತವರ್ಣದ ಗಿಡ ಇರ್ತಂತೆ. ಅದ್ರ ಬಡ್ಡಿ ಹೇಗಿರುತ್ತೆ? ಶ್ವೇತವರ್ಣದ್ದು. ಅದಕ್ಕೆ 7 ಏನು ಬ್ರಾಂಚಸ್, 7 ಟೊಂಗೆಗಳು ಈ ರೀತಿ ಎಲ್ಲ ಹೋಗಿರೋದು, ಅದನ್ನೆಲ್ಲ ನೋಡ್ತಾರಂತೆ. ಅದರಲ್ಲಿಯೂ ಸಹ ಮತ್ತೆ ಅದೇ ನಾ ಏನೆಲ್ಲ ಮೇನ್ ಸ್ಟೆಮ್ ಮೇಲೆಗಡೆ ಸೂಕ್ಷ್ಮವಾಗಿ ಭಗವಂತನ ಎಲ್ಲ ಅಲ್ಲಿ ಚಿಹ್ನೆಗಳು, ಶಂಖ, ಚಕ್ರ, ಗದಾ, ಪದ್ಮ, ಮತ್ತೆ ಮುಖದ ಎಲ್ಲ ಕಣ್ಣುಗಳದ್ದು, ಆ ರೀತಿ ಚಿಹ್ನೆಗಳಲ್ಲೆಲ್ಲ ದರ್ಶನ ಅಲ್ಲಿ ಪ್ರಕಟ ಇರುತ್ತಂತೆ. ಆ ರೀತಿ ಗಿಡವನ್ನೇ ಬಲರಾಮರ ಒಂದು ವಿಗ್ರಹ ಮಾಡ್ಲಿಕ್ಕೆ ಆಯ್ಕೆ ಮಾಡ್ಲಾಗ್ತದಂತೆ. ಆಮೇಲೆ ಸುಭದ್ರಮಯ್ಯವರ ಆ ಒಂದು ವಿಗ್ರಹ ಮಾಡ್ಲಿಕ್ಕೆ ಯಾವ ಗಿಡವನ್ನ ಆಯ್ಕೆ ಮಾಡ್ಲಾಗ್ತದೆ? ಅದು ಲೈಟ್ ಯೆಲೋವಿಶ್ ಕಲರ್ ಇರುತ್ತಂತೆ. ಮತ್ತೆ ಅದಕ್ಕೆ 5 ಬ್ರಾಂಚ್, 5 ಟೊಂಗೆಗಳಿರ್ತಂತೆ. ಆಮೇಲೆ ಅದರ ಹೈಟು ಏನು ಸುಭದ್ರಮಯ್ಯ ಅದ್ರ ವಿಗ್ರಹ ಮಾಡ್ಲಿಕ್ಕೆ ಆ ಗಿಡದ ಹೈಟ್ ಏನಿರುತ್ತೆ ಅದು ಕೃಷ್ಣ, ಜಗನ್ನಾಥ ಮತ್ತೆ ಬಲರಾಮರ ಏನು ವಿಗ್ರಹ ಮಾಡ್ಲಿಕ್ಕೆ ಗಿಡಗಳಿಗಿಂತ ಸ್ವಲ್ಪ ಹೈಟ್ ಕಡಿಮೆ ಇರುತ್ತೆ. ಈ ರೀತಿ ಗಿಡಗಳನ್ನ ಆಯ್ಕೆ ಮಾಡಿ ಆ ಗಿಡಗಳಿಂದಾನೇ ವಿಶೇಷವಾಗಿ ಏನಾಗುತ್ತೆ ಭಗವಂತನ ವಿಗ್ರಹಗಳನ್ನ ನಿರ್ಮಾಣ ಮಾಡ್ಲಾಗ್ತಂತೆ. ಮತ್ತೆ ಅದು ಎಲ್ಲಿ ಇರ್ಬೇಕು, ಅದು ಸ್ಥಾನ ಹೇಗಿದೆ, ಅದು ಸ್ವಲ್ಪ ನದಿಯ ಹತ್ತಿರದಲ್ಲಿ ಇರ್ಬೇಕಂತೆ. ಮತ್ತೆ ನೋಡಿ, ಈಗ 3 ರೋಡ್ಗಳು ಬಂದು ಕೂಡ್ತಾವಲ್ಲ, ಆ ರೀತಿಯ ಒಂದು ಪ್ರದೇಶ ಈ ರೀತಿ ಅಲ್ಲಿ ಇರ್ಬೇಕಂತೆ ಅದು. ಆಮೇಲೆ ಮತ್ತೆ ಇದು ಯಾವಾಗ ಪ್ರಾರಂಭ ಆಗುತ್ತೆ? ವಸಂತ ಪಂಚಮಿ ಅವಾಗ ಹೋಗಿಬಿಟ್ಟು ಈ ಗಿಡಗಳನ್ನ ನೋಡಿ. ಅಲ್ಲಿ ರಾಣಾಪುರ ಅನ್ನೋ ಒಂದು ಜಿಲ್ಲೆ ಇದೆ ಅಂತೆ, ಜಗನ್ನಾಥಪುರಿಯಿಂದ ಹತ್ತಿರದಲ್ಲಿ ರಾಣಾಪುರ ಅನ್ನೋ ಜಿಲ್ಲೆ ಇದೆ ಅಂತೆ. ಅಲ್ಲಿ ಹೋಗಿ ಈ ರೀತಿ ನದಿಯ ಒಂದು ಹತ್ತಿರದಲ್ಲಿ ಇರಬೇಕು, ಮತ್ತೆ ಈ ರೀತಿ ಗಿಡಗಳ ಹತ್ರ ಎಲ್ಲ ಹೊತ್ತಿರಬೇಕು ಈ ರೀತಿ. ಆಮೇಲೆ ಮತ್ತೆ ಇನ್ನೊಂದಂತೆ ಸ್ವಲ್ಪ ದೂರದಲ್ಲಿ ಶವ ಸಂಸ್ಕಾರದ ಇದನ್ನೂ ಇರ್ಬೇಕಂತ. ಯಾಕೆಂದ್ರೆ ಈ ಬದ್ಧ ಆತ್ಮಗಳಿಗೆ ಯಾವಾಗ ಈ ರೀತಿ ಜನ್ಮ ಮರಣ ಚಕ್ರದಲ್ಲಿ ಇದು ಆಗ್ತಾ ಇದ್ದಾರೆ ಅಂತ ಆತ್ಮಗಳಿಗೆ ಉದ್ಧಾರ ಮಾಡ್ಲಿಕ್ಕೆ ಭಗವಂತ ಬರ್ತಾ ಇದಾರಲ್ಲ ನಮ್ಮನ್ನ ಜನ್ಮ ಆ ರೀತಿ. ಇವೆಲ್ಲ ಇದನ್ನು ಕ್ರೈಟೇರಿಯಾ, ಇವುಗಳೆಲ್ಲವನ್ನ ಅಲ್ಲಿ ಗಮನವಹಿಸಿ ಗಿಡಗಳನ್ನ ಆಯ್ಕೆ ಮಾಡ್ಲಾಗ್ತದೆ ನೋಡಿ. ಇಷ್ಟೊಂದು ಗಮನವಹಿಸಿ ಭಗವಂತ ಅಲ್ಲಿ ಪ್ರಕಟ ಆಗ್ತಾರೆ. ಈ ರೀತಿ ಭಗವಂತನ ವಿಗ್ರಹಗಳದ್ದು ಎಲ್ಲ ಅಲ್ಲಿ ನಿರ್ಮಾಣ ಆಗುತ್ತೆ. ಆಗ ನಾವು ನೋಡ್ತೀವಿ ಭಗವಂತನ ವಿಗ್ರಹಗಳದೆಲ್ಲ ಈಗ ನಿರ್ಮಾಣ ಮಾಡ್ತಾರೆ ನೋಡಿ. ಭಗವಂತನ ರೂಪ ಹೇಗಿದೆ, ತುಂಬಾ ವಿಚಿತ್ರ ಅನ್ಸುತ್ತಲ್ಲ. ಭಗವಂತ ಕೃಷ್ಣ ಏನಿದ್ದಾರೆ ತುಂಬಾ ಸುಂದರವಾಗಿ ತ್ರಿಭಂಗ ರೂಪದಲ್ಲಿ ನಮಗೆ ನೋಡ್ತಾ ಇದೀವಲ್ಲ ಇಲ್ಲಿ ರಾಧಾ ಮಾಧವರದ್ದು. ಆದ್ರೆ ಇಲ್ಲಿ ನೋಡ್ತಾ ಇದೀವಿ ಜಗನ್ನಾಥ ಏನಿದ್ದಾರೆ ತುಂಬಾ ವಿಚಿತ್ರವಾದ ರೂಪ ಅನ್ಸುತ್ತಲ್ಲ, ಕಣ್ಣದ್ ದೊಡ್ಡದಿದೆ. ಹಾಗಾದ್ರೆ ಯಾವ್ದಿದೆ ರೂಪ? ಇದಕ್ಕೆ ಶಾಸ್ತ್ರದಲ್ಲಿಯೂ ಸಹ ಈ ಒಂದು ಇದರಲ್ಲಿ ವರ್ಣನೆ ಇದೆ. ಸ್ಕಂದ ಪುರಾಣದಲ್ಲಿ ಇದ್ರ ಕುರಿತು ತುಂಬಾ ವಿಶೇಷವಾಗಿ ಉಲ್ಲೇಖ ಎಲ್ಲ ಇದೆ. ಭಗವಂತನ ಈ ರೂಪ ಯಾವಾಗ ಪ್ರಕಟ ಆಯ್ತು ನೋಡಿ, ಹೇಳ್ತಾ ಇದ್ದಾರೆ. ಯಾವಾಗ ಭಗವಂತ ದ್ವಾರಕೆಯಲ್ಲಿ ವಾಸ ಮಾಡ್ತಾ ಇದ್ರು ನೋಡಿ, ಮೊದಲು ಎಲ್ಲಿದ್ರು? ಗೋಕುಲದಲ್ಲಿ, ವೃಂದಾವನದಲ್ಲಿ ಭಗವಂತ ಭಕ್ತರ ಜೊತೆ ಆದಾನ ಪ್ರದಾನ ಮಾಡ್ತಾ ಇದ್ರು. ಅಲ್ಲಿಂದ ಮಥುರೆಗೆ, ಅಲ್ಲಿಂದ ಈಗ ವೃಂದಾವನದಲ್ಲಿ 16,108 ಪತ್ನಿಯರು ಭಗವಂತನ ವಿಶೇಷ ಸೇವೆಯಲ್ಲಿ ಎಲ್ಲ ತೊಡಗಿದ್ದಾರೆ. ಆಗ ಭಗವಂತ ಎಲ್ಲ ಸೇವೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಆದರೆ ಭಗವಂತ ಯಾವಾಗಲೂ ಏನೋ ಒಂದು ಭಾವದಲ್ಲಿ ಬೇರೆ ಯಾವುದೋ ವಿಶೇಷವಾಗಿ ಬೇರೆ ಎಲ್ಲ ಅವರು ರಾಣಿಯರು ನೋಡ್ತಾ ಇದ್ರು, ಅವ್ರ ಹೆಸರುಗಳನ್ನ ತಗೋತಾ ಇಲ್ಲ, ಬೇರೆ ಯಾವ್ದಾದ್ರು ಹೆಸರುಗಳನ್ನ ತಗೋತಾ ಇದ್ದಾರೆ, ಸ್ಮರಣೆ ಮಾಡ್ತಾ ಇದ್ದಾರೆ, ಭಾವದಲ್ಲಿ ವಿಭೋರರಾಗಿ ನಗ್ತಾ ಇದ್ದಾರೆ. ಈ ರೀತಿ ಎಲ್ಲ ಭಗವಂತ ಯಾವಾಗ್ಲೂ ಭಾವದಲ್ಲಿ ಇರ್ತಾರೆ. ಅದನ್ನ ನೋಡಿ ರಾಣಿಯರಿಗೆ ಅನ್ಸುತ್ತೆ, ಏನಿದು ಭಗವಂತ ನಾವು ಇಷ್ಟೆಲ್ಲ ಸೇವೆ ಮಾಡ್ತೀವಿ ಆದ್ರೂ ಅವರು ಯಾವುದೋ ಒಂದು ಭಾವದಲ್ಲಿ ಯಾರನ್ನ ಸ್ಮರಣೆ ಎಲ್ಲ ಮಾಡ್ಕೊತಾ ಇದ್ದಾರೆ. ಹಾಗಾದ್ರೆ ಭಗವಂತಂದು ಬಾಲ್ ಲೀಲೆಗಳ ಕುರಿತು ಈಗ ಅವರು ತಿಳ್ಕೊಬೇಕಾಗಿತ್ತು ನೋಡಿ. ಗೋಪಿಯ ಇದು ರಾಣಿಯರಿಗೆ
ಈ ವಿಷಯ ಎಲ್ಲ ಗೊತ್ತಿರ್ಲಿಲ್ಲ. ವೃಂದಾವನದಲ್ಲಿ ಭಗವಂತನ ಬಾಲ್ ಲೀಲೆಗಳಾಗಿದ್ದು. ಆಗ ಅವರು ಯೋಚನೆ ಮಾಡ್ತಾರೆ, ಹಾಗಾದ್ರೆ ಭಗವಂತನ ಬಾಲ್ ಲೀಲೆಗಳ ಕುರಿತು ಯಾರಿಂದ ಶ್ರವಣ ಮಾಡ್ಬೇಕು? ಭಗವಂತನ ವೃಂದಾವನದಲ್ಲಿ ಭಗವಂತನ ಜೊತೆ ಯಾರು ವಾಸ ಮಾಡ್ತಾ ಇದ್ರು? ಭಗವಂತನ ಜೊತೆ ವೃಂದಾವನದಲ್ಲಿ ಯಾರು ವಾಸ ಮಾಡ್ತಾ ಇದ್ರು? ಬಲರಾಮ್. ಅಂದ್ರೆ ಇಲ್ಲಿ ದ್ವಾರಕೆಯಲ್ಲಿ ಇರೋರು ಯಾರು? ಅವ್ರನ್ನ ಭೇಟಿ ಮಾಡ್ಬೇಕಾಗಿದ್ದಲ್ಲ. ಈಗ ನೋಡಿ, ಭಗವಂತನ ಬಾಲ್ ಲೀಲೆ ಬಗ್ಗೆ ಕೇಳ್ಬೇಕಂದ್ರೆ ದ್ವಾರಕೆಯಲ್ಲಿ ಇರೋರು ಕೃಷ್ಣನ ಜೊತೆ, ಈಗ ವೃಂದಾವನದಲ್ಲಿ ಯಾರು ವಾಸ ಮಾಡ್ತಾ ಇದ್ರು ಆವಾಗ? ಆ ಸಮಯದಲ್ಲಿ ಬಲರಾಮ. ಆದ್ರೆ ನೋಡಿ, ಶಾಸ್ತ್ರದಲ್ಲಿ ಯಾವ ರೀತಿ ಪ್ರತೀತಿ ಇದೆ. ಈಗ ಬಲರಾಮ ಏನಿದ್ದಾರೆ? ಅಣ್ಣ ಇದಾರಲ್ಲ, ಕೃಷ್ಣ ತಮ್ಮ ಇದ್ದಾರೆ. ತಮ್ಮನ ಪತ್ನಿಯರು ಶಾಸ್ತ್ರದಲ್ಲಿ ಏನಿದೆ ಅಂದ್ರೆ ಅಣ್ಣನ ಮುಂದೆ ಅಂದ್ರೆ ಏನಾಗ್ತಾರೆ? ಮಾವ ಆಗ್ತಾರೆ. ಏನಂತಾರೆ? ಮಾವನ ಮುಂದೆ ಅವರು ಮುಖವನ್ನು ತೋರಿಸ್ತಾ ಇರ್ಲಿಲ್ಲಂತೆ. ಅಂದ್ರೆ ಯಾವಾಗ್ಲೂ ಅವರು ಶರಗನ್ನ ಹಾಕೊಂಡು ಇರ್ತಾ ಇದ್ರು ಮನೆಯಲ್ಲಿ. ಅಂದ್ರೆ ಶಾಸ್ತ್ರದಿಂದ ಯಾವ ರೀತಿ ನಾವು ಒಂದು ಸಂಸಾರದಲ್ಲಿ ಹೇಗಿರ್ಬೇಕು ಅಂದ್ರೆ ಅಣ್ಣನ ಮುಂದೆ ಅವರು ಮುಖವನ್ನು ತೋರಿಸ್ಲಿಕ್ಕೂ ಅನುಮತಿ ಇರ್ಲಿಲ್ಲ. ಹೀಗಿದ್ದಾಗ ಅವ್ರ ಜೊತೆ ಮಾತಾಡೋದೇನಿದೆ? ಹೇಗೆ ಮಾತಾಡಿ ಅವರಿಂದ ತಿಳ್ಕೊಳಿಕ್ಕಾಗತ್ತೆ ಅಲ್ವಾ? ಮುಖವನ್ನು ತೋರಿಸ್ಲಿಕ್ಕೆ ಅನುಮತಿ ಇರ್ಲಿಲ್ಲ ಅಣ್ಣನ ಮುಂದೆ, ಗಂಡನ ಪತಿಯ ಅಣ್ಣನ ಮುಂದೆ. ಈ ರೀತಿ ಇದ್ದಾಗ ಹಾಗಾದ್ರೆ ಬಲರಾಮರಿಂದ ಅಂತ ಕೇಳೋಕೆ ಅವಕಾಶ ಇಲ್ಲ. ಹಾಗಾದ್ರೆ ಇನ್ನೊಬ್ರು ಯಾರಿದ್ರು ಅಲ್ಲಿ ವೃಂದಾವನದಲ್ಲಿ? ರೋಹಿಣಿ ಮಾತಾ. ನೋಡಿ, ಬಲರಾಮರ ಜನ್ಮನು ಎಲ್ಲಾಗಿದೆ? ವೃಂದಾವನದಲ್ಲೇ ಆಗಿದೆ. ಹೀಗಾಗಿ ಅವರೆಲ್ಲ ರಾಣಿಯರು ಕೂಡಿ ಈಗ ಯಾರ ಹತ್ರ ಹೋದ್ರು? ರೋಹಿಣಿ ಮಾತಾ ಹತ್ರ ಹೋಗಿ ಅವ್ರಿಗೆ ವಿನಂತಿ ಮಾಡ್ಕೊತಾರೆ, ನೀವು ಭಗವಂತನ ಸುಂದರವಾದಂತ ರುಜ ಲೀಲೆಗಳನ್ನ ಎಲ್ಲ ನಮ್ಗೆ ಹೇಳಿ ಅಂತ ಹೇಳ್ಬಿಟ್ಟು. ಆಗ ಆಯ್ತು ಅಂತ ಹೇಳ್ಬಿಟ್ಟು ರೋಹಿಣಿ ಮಾತಾ ಹೇಳ್ತಾರೆ, ನಾನು ರುಜದ ಲೀಲೆಗಳನ್ನ ಹೇಳ್ತೀನಿ, ಆದ್ರೆ ಇದನ್ನ ಕೃಷ್ಣ ಬಲರಾಮ ಕೇಳಬಾರ್ದು. ಕೃಷ್ಣ ಬಲರಾಮ್ ಕೇಳಿದ್ರೆ ಅವ್ರು ಏನಾಗ್ತಾರೆ? ಭಾವ ವಿಭೋರರಾಗಿ ಅವರು ಮತ್ತೆ ವೃಂದಾವನ ಕೊಟ್ಟೋಗ್ಬಿಡ್ತಾರೆ ನಿಮ್ಗೆ ಬಿಟ್ಟು. ಅದಕ್ಕೆ ಏನಾಗ್ಬೇಕು? ಕೃಷ್ಣ ಬಲರಾಮ ಈ ಒಂದು ನಾವು ಲೀಲೆಗಳನ್ನ ಕೇಳಬಾರದು ಅಂತ ಹೇಳಿ. ಆಗ ರಾಣಿ ಏನ್ ಹೇಳ್ತಾರೆ, ಆಯ್ತು ನಾವು ಸೆಕ್ಯೂರಿಟಿ ಗಾರ್ಡ್ ಅನ್ನ ನೇಮಿಸ್ತೀವಿ. ಆದ್ರೆ ರೋಹಿಣಿ ಮಾತಾ ಹೇಳ್ತಾರೆ, ಈ ದ್ವಾರಕೆಯಲ್ಲಿ ಕೃಷ್ಣ ಬಲರಾಮನನ್ನ ತಡೆಯುವಂತ ಯಾರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ? ರಾಜ ಉಗ್ರಸೇನು ಸಹ ಅವ್ರ ಮುಂದೆ ಸೇವೆಯಲ್ಲಿ ತೊಡಗ್ತಾರೆ. ಇದಾಗ ಅವ್ರನ್ನ ಯಾರು ತಡೀಲಿಕ್ಕಾಗುತ್ತೆ? ಆಗ ಮತ್ತೆ ವಿಚಾರ ಮಾಡ್ತಾರೆ, ಹಾಗಾದ್ರೆ ಅವರನ್ನ ತಡೆಯೋರು ಒಬ್ರೆ. ಅವ್ರು ಯಾರು? ಅವ್ರ ತಂಗಿ ಸುಭದ್ರ. ಅವರು ಎಲ್ಲ ರಾಣಿಯರು ಹೋಗಿ ವಿಚಾರ ಮಾಡ್ತಾರೆ, ನಾವು ಎಲ್ಲ ಲೇಡೀಸ್ ಇದ್ದೀವಿ, ಸೆಕ್ಯೂರಿಟಿ ಗಾರ್ಡನು ಲೇಡೀಸ್ ಇದ್ರೆ ಉತ್ತಮ ಆಗುತ್ತೆ. ಹೀಗಾಗಿ ಅವರು ಹೋಗ್ಬಿಟ್ಟು ಸುಭದ್ರಮ್ಮಯ್ಯಗೆ ವಿನಂತಿ ಮಾಡ್ಕೊತಾರೆ, ಈ ರೀತಿ ನಾವು ರೋಹಿಣಿ ಮಾತಾ ಜೋಡೆ ಒಂದು ವಿಶೇಷವಾದಂತ ಚರ್ಚೆ ಮಾಡ್ತಾ ಇದ್ದೀವಿ, ನೀವು ಬಂದ್ಬಿಟ್ಟು ಸ್ವಲ್ಪ ನೀವು ಆ ರೀತಿ ಏನು ನೀವು ಕಾರ್ಯ ಮಾಡ್ಬೇಕಂದ್ರೆ ಕೃಷ್ಣ ಬಲರಾಮ ಇಲ್ಲಿ ಒಳಗಡೆ ಬರದಾಗೆ ನೀವು ತಡಿಬೇಕು ಅಂತ ಹೇಳಿ. ಆಗ ಈ ರೀತಿ ವಿನಂತಿ ಮಾಡ್ಕೊಂಡಾಗ ಆಯ್ತು, ಸುಭದ್ರಮಯ್ಯ ಅಂದ್ರು ಆಯ್ತು, ನಾನು ಈ ರೀತಿ ಮಾಡ್ತೀನಿ ಅಂತ ಹೇಳಿ. ಆಗ ಒಂದು ದೊಡ್ಡ ಮಹಲವನ್ನ ಆಯ್ಕೆ ಮಾಡಿದ್ರು. ಅಲ್ಲಿ ಮಹಲದ ಒಳಗಡೆ ಈಗ ರೋಹಿಣಿ ಮಾತಾ ಎಲ್ಲ 16,108 ಪತ್ನಿಯರು ಕುತ್ಕೊಂಡ್ಬಿಟ್ಟು ಅಲ್ಲಿ ರುಜದ ಮಹಾನ್ ವಿಶೇಷವಾದಂತ ಭಗವಂತನ ಶುದ್ಧ ಪ್ರೇಮ ಭಕ್ತಿ ಇದೆಯಲ್ಲ ಅಲ್ಲಿ ರುಜದಲ್ಲಿ, ಆ ಶುದ್ಧ ಭಕ್ತಿ ಪ್ರೇಮದ ಎಲ್ಲ ಆದಾನ ಪ್ರದಾನದ ಒಂದು ಎಲ್ಲ ಗೋಪಿಯರ ಜೊತೆ, ಗೋಪಾಲಕರ ಜೊತೆ, ಗೋವುಗಳ ಜೊತೆ, ಯಶೋದಾಮಯ್ಯ ನಂದ ಮಹಾರಾಜನ ಜೊತೆ ಕೃಷ್ಣನ ಆ ಸುಂದರವಾದಂತ ಆದಾನ ಪ್ರದಾನ ಲೀಲೆಗಳನ್ನ ಎಲ್ಲ ಹೇಳಿಕೆ ಪ್ರಾರಂಭ ಮಾಡಿದರು. ನೋಡಿ ಇಲ್ಲಿ ಆಗ ಹೊರಗಡೆ ಏನಾಯ್ತು, ಆ ಡೋರ್ ಅನ್ನ ಕ್ಲೋಸ್ ಮಾಡಿ ಹೊರಗಡೆ ಸುಭದ್ರಮಯ್ಯ ನಿಂತಿದ್ರಲ್ಲ, ಅವರು ವಿಚಾರ ಮಾಡ್ತಾರೆ, ಇಷ್ಟೊಂದು ಸಸ್ಪೆನ್ಸ್ ಆಗಿ ಏನ್ ಕೇಳೋದೇನಿದೆ, ಏನ್ ವಿಚಾರ ಏನ್ ಕೇಳ್ತಾರೆ, ಅದು ಕೃಷ್ಣ ಬಲರಾಮನ್ ಕೇಳ್ಬಾರ್ದಂತೆ, ಆ ರೀತಿ ಏನ್ ಕೇಳ್ತಾ ಇದಾರಂತೆ. ಅವಳು ಏನಾಯ್ತು ಉತ್ಸಾಹದಿಂದ ಆ ಒಂದು ಏನು ಬಾಗಿಲಿತ್ತು ಅದಕ್ಕೆ ಛಿದ್ರಗಳಿತ್ತು, ಅಲ್ಲಿ ಅವಳು ಕಿವಿಗೊಟ್ಟು ಮತ್ತೆ ಅವಳು ಗಮನವಿಸಿ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ಲು, ಏನು ಶ್ರವಣ ಮಾಡ್ತಾ ಇದ್ದಾರೆ ಅಂತ. ಆಗ ನೋಡಿ ಹೇಳಲಾಗ್ತದೆ, ಯಾವಾಗ ನೋಡಿ ಚಿಗರಿ ಇರುತ್ತಲ್ಲ ಕಾಡಲ್ಲಿ, ಚಿಗರಿಯನ್ನ ಬೇಟೆ ಆಡ್ಬೇಕಂದ್ರೆ ಅದಕ್ಕೊಂದು ಸುಂದರ ರಾಗ ಇದೆ ಅಂತೆ. ಆ ರಾಗವನ್ನ ನುಡಿಸ್ತಾ ಇದ್ರೆ ಚಿಗರಿ ಆ ಸ್ಥಾನಕ್ಕೆ ಬಂದ್ಬಿಡುತ್ತೆ. ಮತ್ತೆ ಈಗ ನೀವು ಹಾವು ನೋಡ್ಬೋದಲ್ಲ, ಪುಂಗಿಯನ್ನ ಊದ್ತಾ ಇದ್ರೆ ಆ ಒಂದು ಸ್ವರ ನಾದ ಇರುತ್ತಂತೆ, ಅದಕ್ಕೆ ಆಕರ್ಷಿತವಾಗಿ ಅಲ್ಲಿ ಬಂದ್ಬಿಡುತ್ತೆ. ಅದೇ ರೀತಿ ಯಾವಾಗ ಶುದ್ಧ ಭಕ್ತರು ಭಗವಂತನ ಗುಣಗಾನ ಮಾಡ್ತಾ ಇರ್ತಾರೆ, ಭಗವಂತ ಅಲ್ಲಿ ಬಂದ್ಬಿಡ್ತಾರಂತೆ. ಈಗ ಇಲ್ಲಿ ಯಾರು ಲೀಲೆಗಳನ್ನ ಕೀರ್ತನೆ ಮಾಡ್ತಾ ಇದ್ದಾರೆ? ಸಾಕ್ಷಾತ್ ರೋಹಿಣಿ ಮಾತಾ. ಆ ಎಲ್ಲ
ಏನು ಪತ್ನಿಯರಿಗೆ, ದ್ವಾರಕೆಯಲ್ಲಿರೋ ಪತ್ನಿಯರಿಗೆ ಈಗ ಒಂದು ಲೀಲೆಗಳನ್ನ ಹೇಳ್ತಾ ಇದ್ದಾರೆ. ಈಗ ಏನಾಗಿತ್ತು, ಆ ಸಮಯದಲ್ಲಿ ಕೃಷ್ಣ ಬಲರಾಮ ಎಲ್ಲೋ ಕಾಡಿನಲ್ಲಿ ಹೋಗಿದ್ರು. ಅವ್ರು ರಥದಲ್ಲಿ ಬರ್ತಾ ಇದಾರೆ, ಆ ರಥ ಈ ಕಡೆನೆ ಬರ್ತಾ ಇದೆ. ಅವರು ಹಗ್ಗವನ್ನ ಜಗ್ಲಿಕ್ಕೆ ನೋಡ್ತಾ ಇದಾರೆ, ಅದು ಈ ಕಡೆನೆ ಚಕ್ಕೊಂಡು ಬರ್ತಾ ಇದೆ. ಹಾಗೆ ಕೃಷ್ಣ ಬಲರಾಮ ಆಶ್ಚರ್ಯ ಆಯ್ತು, ಏನ್ ಇದು ಈ ಕಡೆ ಬರ್ತಾ ಇದೆ. ಅವ್ರು ಬಂದು ಅಲ್ಲಿ ರಥ ನಿಂತು ನೋಡ್ತಾ ಇದ್ದಾರೆ, ಒಂದು ಅಲ್ಲಿ ಹಾಲ್ ಇದೆ. ಆಗ ಇಳಿದ್ರು, ಬಂದ್ ನೋಡ್ತಾರೆ, ಅಲ್ಲಿ ಒಬ್ಳು ಯಾರೋ ಸ್ತ್ರೀ ನಿಂತಿದ್ದಾಳೆ. ಹತ್ರ ಬರ್ತಾರೆ, ನೋಡ್ತಾರೆ ಅವ್ರ ತಂಗಿನೇ ಇದ್ದಾರೆ. ಅವ್ರು ಬಂದ್ಬಿಟ್ಟು ಏನ್ ಮಾಡಿದ್ರು, ಆಗ ಭುಜಕ್ಕೆ ಹೀಗೆ ಸ್ಪರ್ಶ ಮಾಡಿದ್ರು. ಆಗ ಎಷ್ಟೊಂದು ಮಕ್ಕಳಾಗಿ ಸುಭದ್ರಮಯ್ಯ ಅಲ್ಲಿ ಕಥೆಯನ್ನು ಕೇಳ್ತಾ ಇದ್ದಂದ್ರೆ, ಅವರು ಹೊಳ್ಳಿ ಏನ್ ನೋಡಿದವಳೇನೆ ಹಿಂಗ್ ಮಾಡಿದ್ಲು, ಅಂದ್ರೆ ಸೈಲೆಂಟ್ ಆಗಿರಿ ಅಂತ ಹೇಳಿ ಮತ್ತು ಅವಳು ಶ್ರವಣ ಮಾಡ್ಲಿಕ್ಕೆ ಕಿವಿಯನ್ನು ಕೊಟ್ಲು. ಆಗ ಕೃಷ್ಣ ಬಲರಾಮ ಆಶ್ಚರ್ಯ ಆಯ್ತು, ಏನಿದು, ನಾವ್ ಇಲ್ಲಿ ಬಂದಿದ್ದೀವಿ, ನಮ್ ಕಡೆ ಈಗಳಿಗೆ ಲಕ್ಷಣ ಇಲ್ಲ, ಅಷ್ಟು ಗಮನವಹಿಸಿ ಇವಳು ಏನ್ ಕೇಳ್ತಾ ಇದ್ದಾರೆ, ಶ್ರವಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಇದೀವಲ್ಲ. ಅಲ್ಲಿ ಸುಭದ್ರ ಲೆಫ್ಟ್ ಸೈಡ್, ಕೃಷ್ಣ ಬಲಗಡೆಯಲ್ಲಿ ಬಲರಾಮ ಅವರು ನಿಂತ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದ್ರು, ಕಿವಿಯನ್ನ ಹಚ್ಚಿ ಆ ಶ್ರವಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಳಗಡೆ ಏನ್ ಚರ್ಚೆ ನಡೀತಾ ಇತ್ತು. ಯಾವಾಗ ಆ ರುಜದ ಶುದ್ಧ ಪ್ರೇಮದ ಆ ಭಕ್ತಿಯ ಆದಾನ ಪ್ರದಾನದ ಲೀಲೆಗಳನ್ನ ಭಗವಂತ ಏನ್ ಶ್ರವಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಆ ಒಂದು ಭಾವದಲ್ಲಿ ಭಗವಂತ ಹೋಗ್ಬಿಟ್ರು. ದಿವ್ಯ ಆನಂದದ ಭಾವ ಅದು ನೋಡಿ. ಯಾವಾಗ ನಾವು ಅಂದ್ರೆ ವ್ಯಕ್ತಿ ಬಹಳ ಆನಂದದಲ್ಲಿ ಇರ್ತಾವ, ಏನಾಗುತ್ತೆ, ಕೈಗಳನ್ನ ಮೇಲ್ ಮಾಡ್ತಾನೆ, ಬಾಯಿಂದ ಅವನು ತುಂಬಾ ಆನಂದದಿಂದ ನಗೆಯನ್ನ ಬೀರ್ತಾ ಇರ್ತಾನೆ. ಈ ರೀತಿ ಭಾವ ಇರುತ್ತಲ್ಲ, ಅದೇ ರೀತಿ ಯಾವಾಗ ನೋಡಿ ಭಗವಂತನ ದೇಹಕ್ಕೂ ಆತ್ಮಕ್ಕೂ ವ್ಯತ್ಯಾಸ ಇಲ್ಲ. ನಾವೇನಿದೀವಿ, ನಾವು ಆತ್ಮ ಇದೀವಿ, ದೇಹದಿಂದ ಬೇರೆ ಇದೀವಿ. ಆದ್ರೆ ಭಗವಂತನ ದೇಹಕ್ಕೂ ಆತ್ಮಕ್ಕೂ ಏನು ವ್ಯತ್ಯಾಸ ಇಲ್ಲಲ್ಲ. ಭಗವಂತ ಆಧ್ಯಾತ್ಮಿಕ ಇದ್ದಾರೆ. ಆ ಭಾವ ಏನು ಅವರಲ್ಲಿ ಪ್ರಕಟ ಆಯ್ತು, ಅದು ದೇಹದಲ್ಲೇನು ಆ ಭಾವ ಎಲ್ಲ ಪ್ರಕಟ ಆಯ್ತು. ಹೀಗಾಗಿ ತುಂಬಾ ಸಂಕುಡಿತವಾಗಿ ಆ ಶರೀರ ಸಂಕುಡಿತ ಆಗಿಬಿಡ್ತು. ಕೈಗಳು ಈ ರೀತಿ ಚಿಕ್ಕದಾಯ್ತು, ಮುಖ ದೊಡ್ಡದಾಗಿ, ಆ ರೀತಿ ಒಂದು ಭಾವದಲ್ಲಿ ಅವರು ಅಲ್ಲಿ ಏನು ಭಾವಪರವಶರಾಗಿ ತೆರಗಡೆ ಬಿದ್ದ್ಬಿಟ್ರಂತೆ. ಈ ರೀತಿ ಅಲ್ಲೇ ಬಿದ್ದ್ಬಿಟ್ರಂತೆ. ಆ ಸಮಯದಲ್ಲಿ ಆಕಾಶದಲ್ಲಿ ನಾರದ ಮುನಿಗಳು ಹೋಗ್ತಾ ಇದ್ರಂತೆ. ನಾರದ ಮುನಿಗಳು ಆಕಾಶದಲ್ಲಿ ಹೋಗ್ತಾ ಇದ್ರಂತೆ. ಅವಾಗ ನೋಡಿದ್ರಂತೆ, ಏನಿದು ಇಲ್ಲಿ ಈ ರೀತಿ ಏನು ವಿಚಿತ್ರವಾಗಿದೆಯಲ್ಲ ಅಂತ ಅವ್ರು ತೆಳಗಡೆ ಬರ್ತಾರಂತೆ. ನೋಡ್ತಾರೆ, ಯಾರಿದ್ದಾರೆ, ಅವರ ಆದಿದೇವ ಭಗವಂತನೇ ಇದ್ದಾರೆ. ಆಗ ಅವರು ಭಗವಂತನ ಈ ರೂಪವನ್ನು ನೋಡಿ ಸ್ತುತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಯಾವಾಗ ನಾರದ ಮುನಿಗಳ ಶಬ್ದ ಕೇಳಿತು, ಆಗ ಮತ್ತೆ ಅವರು ಬಾಹ್ಯ ಸ್ಮೃತಿಯಲ್ಲಿ ಮತ್ತೆ ಬಾಹ್ಯವಾದಂತ ಮತ್ತೆ ತಮ್ಮ ನಿಜ ಸ್ವರೂಪದಲ್ಲಿ ಬಂದ್ಬಿಟ್ರಂತೆ. ಯಾರು, ಕೃಷ್ಣ ಬಲರಾಮ ಸುಭದ್ರಮಯ್ಯ ತಮ್ಮ ನಿಜ ಮತ್ತೆ ಸ್ವರೂಪದಲ್ಲಿ ಬಂದ್ಬಿಟ್ಟು ಆಗ ನೋಡ್ತಾರಂತೆ, ಯಾರು ಇದ್ದಾರೆ ಮುಂದೆ, ನಾರದ ಮುನಿಗಳಿದ್ದಾರೆ. ನಾರದ ಮುನಿಗಳನ್ನ ನೋಡಿ ಕೃಷ್ಣನಿಗೆ ಸ್ವಲ್ಪ ಮುಜುಗರ ಆಯ್ತಂತೆ. ಆಯ್ತು, ನಮ್ಮ ಏನು ಈ ರೂಪವನ್ನು ಯಾರು ನೋಡಿಲ್ಲಲ್ಲ. ಆಗ ನಾರದ ಮುನಿಗಳು ಹೇಳ್ತಾರೆ, ಯಾರು ಬೇರೆ ಯಾರ ನಾನೊಬ್ಬನೇ ನೋಡಿದ್ವಿ. ಅವಾಗ ನೋಡಿ ಕ್ಯಾಮ್ರಾ ಇದ್ದಿದ್ರೆ ಫೋಟೋ ಹೊಡ್ಕೊಂಡ್ಬಿಟ್ರು ಈ ರೀತಿ ಹೇಳಕ್. ಆಗ ನಾರದ ಮುನಿ ಹೇಳ್ತಾರೆ, ಆಯ್ತು ನಾನೊಬ್ಬನೇ ನೋಡ್ರಿ. ಆಗ ಮುಜುಗರದಿಂದ ಕೃಷ್ಣ ಹೇಳ್ತಾರಂತೆ, ಆಯ್ತು ನೀವು ಈ ವಿಷಯದ ಕುರಿತು ಬೇರೆ ಯಾರಿಗೂ ಹೇಳೋಂಗಿಲ್ಲ, ನನಗೆ ನೀವು ವಚನ ಕೊಡಿ ಅಂತ ಹೇಳ್ತಾರೆ. ಆಗ ನಾರದ ಮುನಿಗಳು ಹೇಳ್ತಾರೆ, ಆಯ್ತು ನಾನು ನಿಮ್ಗೆ ವಚನ ಕೊಡ್ತೀನಿ, ಆದ್ರೆ ನಂದು ಒಂದು ವಚನ ಇದೆ, ಅದನ್ನ ನೀವು ನಡೆಸ್ಕೊಡ್ಬೇಕಂತ ನಾರದ. ಆದ್ರೆ ಏನು ಅಂತ ಕೇಳಿದಾಗ ನಾರದ ಮುನಿಗಳು ಹೇಳ್ತಾರೆ, ನೀವು ಯಾವ ರೂಪವನ್ನ ಮುಚ್ಚಿಡ್ಲಿಕ್ಕೆ ನೀವು ಇಚ್ಛೆ ಇದೆ, ಅದೇ ರೂಪವನ್ನ ನಾನು ಇಡೀ ವಿಶ್ವಕ್ಕೆ, ಜಗತ್ತಿಗೆ ನಾನು ಪ್ರಕಟಗೊಳಿಸ್ಬೇಕು. ನೋಡಿ, ಭಗವಂತ ಯಾವಾಗ ಭಕ್ತರ ಮುಂದೆ ಏನಾಗ್ತಾರೆ, ಸೋತು ಹೋಗ್ಬಿಡ್ತಾರೆ. ಆಗ ಭಗವಂತ ಹೇಳ್ತಾ, ಆಯ್ತು ನಿಮ್ಮ ಈ ವಚನ ಕೊಟ್ಟಿದ್ದೀನಿ, ವಚನ ಪೂರೈಸಬೇಕು. ಆದ್ರೆ ಈಗ ನಾನು ದ್ವಾರಕೆಯಲ್ಲಿ ರಾಜನಾಗಿದ್ದೀನಿ. ಮುಂದೆ ಯಾವಾಗ ಘೋರ ಕಲಿಯುಗ ಬರುತ್ತೆ, ಆ ಕಲಿಯುಗದಲ್ಲಿ ನಾನು ಏನ್ ಮಾಡ್ತೀನಿ, ವಿಶೇಷವಾದಂತ ಈ ರೂಪದಲ್ಲಿ ಎಲ್ಲರಿಗೂ ಕೃಪೆಯನ್ನು ತೋರ್ಲಿಕ್ಕೆ ಸದಾ ನಾನು ಸದಾ ಪ್ರಕಟ ಆಗ್ತೀನಿ ಅಂತ ಭಗವಂತ ಹೇಳಿದರು. ಈ ರೀತಿ ಒಂದು ಈ ಲೀಲೆ ಇದೆ. ಈ ಭಗವಂತ ಈ ರೂಪದ್ದು ವಿಶೇಷವಾದಂತ ನಮ್ಮ ಮೇಲೆ ಬದ್ಧ ಆತ್ಮಗಳ ಮೇಲೆ ಕೃಪೆ ತೋರ್ಲಿಕ್ಕೆನೆ ಭಗವಂತ ಜಗನ್ನಾಥ ಪುರಿಯಲ್ಲಿ ವಿಶೇಷವಾಗಿ ಸತತವಾಗಿ ನಾವು ಹೇಳ್ತಾ ಇದ್ದಲ್ಲ, 7 ಪ್ರಹರ ನೋಡಿ, ಮಧ್ಯ 3 ಪ್ರಹರ ಅದು ದೇವತೆಗಳೆಲ್ಲ ಅಲ್ಲಿ ಭಗವಂತನ ದರ್ಶನ ಮಾಡ್ತಾ ಇದ್ದಾರೆ. ಮತ್ತೆ ನೋಡಿ, ರಥಯಾತ್ರೆಯಲ್ಲಿ ಭಗವಂತನ ವಿಶೇಷತೆ, ನಾವು ನಿನ್ನೆ ರಥಯಾತ್ರೆ ನೋಡ್ತಾ ಇದ್ದೇವೆ. ರಥದ ಮೇಲೆ ಕುಂತಿರುವಂತಹ ಭಗವಂತನದ ದರ್ಶನದ ವಿಶೇಷತೆ ಹೇಳ್ತಾರೆ. ಭಗವಂತನ ರಥದಲ್ಲಿ ಆರೂಢ ಆಗಿರುವಂತಹ ಭಗವಂತನ ಕೇವಲ ದರ್ಶನ ಮಾತ್ರದಿಂದ ನಾವು ಜನ್ಮ ಮರಣ ಚಕ್ರದಿಂದ ಮುಕ್ತರಾಗ್ಬಿಡ್ತೀವಿ ಅಂತ ನೋಡಿ, ಎಷ್ಟೊಂದು ವಿಶೇಷತೆ ಇದೆ ರಥದಲ್ಲಿ ಕೂತಿರುವಂತ ಭಗವಂತನ ದರ್ಶನ ಮಾಡೋದು. ಮತ್ತೆ ಭಗವಂತ ರಥದ ಮೇಲೆ ಆರೂಢ ಆಗ್ಲಿಕ್ಕೆ ಯಾಕೆ ಬರ್ತಾರೆ, ಇನ್ನೊಂದು ಪ್ರತೀತಿ ಹೇಳ್ತಾರೆ. ನಮಗೆ
ಯಾವುದಕ್ಕೂ ಸಮಯ ಇಲ್ಲ. ನೋಡಿ, ನಮಗೆ ಭಗವಂತನ ಹತ್ರ ಹೋಗ್ಲಿಕ್ಕೆ ಸಮಯ ಇಲ್ಲಂತೆ. ನೋಡಿ, ನಾವು ಹೋಗ್ತಾ ಇರ್ತೀವಿ ರೋಡಲ್ಲಿ, ಏನೋ ಗಾಡಿ ತರ್ಬಿಸ್ತೀವಿ, ಅಲ್ಲಿಂದನೇ ನಮಸ್ಕಾರ ಮಾಡ್ತಾರೆ ಹೋಗ್ತಾರೆ. ನೋಡಿದಿಲ್ಲ, ಎದಕ್ಕೂ ಸಮಯ ಇಲ್ಲ ಮಂದಿರ ಒಳಗಡೆ ಬರ್ಲಿಕ್ಕೆ ಸಮಯ ಇಲ್ಲ. ರೋಡ್ ಮೇಲೆ ಹೋಗ್ತಾ ಇರ್ತಾರೆ, ಗಾಡಿ ತರ್ಬಿಸ್ತಾರೆ, ಅಲ್ಲಿಂದ ನಮಸ್ಕಾರ ಮಾಡ್ತಾರೆ. ಹೇಳ್ತಾರೆ ಯಾರಿಗೂ ನಮಗೆ ಸಮಯ ಇಲ್ಲ ಅಂತ. ಅದಕ್ಕೆ ಭಗವಂತ ಹೇಳ್ತಾರೆ, ನಿಮ್ಮ ಹತ್ರನೇ ನಾ ಬರ್ತೀನಿ ನಿಮಗೆ ದರ್ಶನ ಕೊಡ್ಲಿಕ್ಕೆ. ನೋಡಿ, ಯಾವಾಗ ಒಬ್ಬ ವ್ಯಕ್ತಿ ರೋಗಗ್ರಸ್ತ ಆಗ್ತಾರೆ, ನಾವು ಜ್ವರ ಬಂದಾಗ ಏನ್ ಮಾಡ್ತೀವಿ? ವೈದ್ಯರ ಹತ್ರ ಹೋಗ್ತೀವಲ್ಲ. ಆದ್ರೆ ಯಾವಾಗ ಬಹಳ ಸೀರಿಯಸ್ ಆಗ್ತಾರೆ ಪೇಷಂಟ್, ಅವಾಗ ಏನಾಗ್ತಾರೆ? ಡಾಕ್ಟರೇ ವೈದ್ಯರ ಹತ್ರ ಹೋಗ್ತಾರೆ ಅಲ್ಲ. ಹಾಗೆ ಇಲ್ಲಿ ನಾವೆಲ್ಲ ಭವರೋಗದಿಂದ ತುಂಬಾ ರೋಗಗ್ರಸ್ತರಾಗಿ ನರಳುತ್ತಾ ಇದೀವಿ. ಅದಕ್ಕೆ ಭಗವಂತ ಏನ್ ಮಾಡ್ತಾರೆ? ನಮ್ಮ ಹತ್ರನೇ ಬರ್ತಾರೆ ನಮ್ ದರ್ಶನ ಕೊಡ್ಲಿಕ್ಕೆ. ಭಗವಂತ ಸ್ವಯಂ ದರ್ಶನ ಮಾಡ್ಲಿಕ್ಕೆ. ನೋಡಿ, ಬಾಯಾರಿಕೆ ಆದಾಗ ನಾವೇನ್ ಮಾಡ್ತೀವಿ? ಬಾವಿ ಹತ್ರ ಹೋಗ್ತೀವಿ. ಆದ್ರೆ ಕಲಿಯುಗದಲ್ಲಿ ಇಲ್ಲಿ ಏನು ವಿಶೇಷತೆ ಇದೆ? ಬಾವಿನೇ ನಿಮ್ಮ ಹತ್ರ ಬರ್ತಾ ಇದೆ. ಹಾಗೆ ಭಗವಂತ ಸ್ವಯಂ ಬರ್ತಾ ಇದ್ದಾರೆ ರಥದ ಮೇಲೆ ಆರೂಢರಾಗಿ ನಮಗೆ ದರ್ಶನ ಕೊಡ್ಲಿಕ್ಕೆ. ಈ ರೀತಿ ರಥದ ಮೇಲೆ ಭಗವಂತನ ಒಂದು ಉತ್ಸವದ ಒಂದು ವಿಶೇಷತೆಯನ್ನು ಹೇಳ್ತಾ ಇದ್ದಾರೆ. ಆ ಒಂದು ಉತ್ಸವದಲ್ಲಿ ಏನೆಲ್ಲ ನಾವು ಮಾಡಬೇಕು, ಭಗವಂತ ಯಾವಾಗ ರಥದ ಮೇಲೆ ಆರೂಢರಾಗ್ತಾರೆ ಅವಾಗ ಯಾವ ರೀತಿ ನಾವು ಅಲ್ಲಿ ಉತ್ಸವನ ಆಚರಣೆ ಮಾಡ್ಬೇಕು ಅನ್ನೋದನ್ನ ಭಗವಂತ ಸ್ವಯಂ. ನೋಡಿ, ನಮ್ಮ ಬ್ರಹ್ಮ ಮದ್ದು ಗೌಡಿ ಪರಂಪರೆಯ ಭಗವಂತ ಯಾವ ರೂಪದಲ್ಲಿ ಬಂದರು? ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಭಗವಂತ ಭಕ್ತಾವತಾರದಲ್ಲಿ ಬಂದು ರಥದಲ್ಲೇ ಆರೂಢರಾಗಿರುವಂತ ಭಗವಂತನ ಸೇವೆ ಹೇಗ್ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದಾರೆ. ಹೇಗ್ ಮಾಡ್ಬೇಕು ನಾವು? ಅಲ್ಲಿ ಸತತವಾಗಿ ಏನ್ ಹೇಳ್ತಾ ಇರ್ಬೇಕು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈ ರೀತಿ ಆನಂದದಿಂದ ಭಗವಂತನ ಸ್ತುತಿಯನ್ನ ಕೀರ್ತನೆ ರೂಪದಲ್ಲಿ ಮಾಡ್ತಾ ಇರ್ಬೇಕು, ಮತ್ತೆ ನರ್ತನ ಮಾಡ್ತಾ ಇರ್ಬೇಕಂತ. ರಥದ ಮುಂದೆ ನಾವು ಯಾವ ರೀತಿ ಸೇವೆ ಮಾಡ್ಬೇಕು? ಕೀರ್ತನೆ ಮಾಡ್ಬೇಕು, ಮತ್ತೆ ನರ್ತನ ಮಾಡ್ಬೇಕು. ನಾವು ಆನಂದದಿಂದ ಭಗವಂತನನ್ನ ವೃಂದಾವನಕ್ಕೆ, ಯಾಕೆ ಅಂದ್ರೆ ಭಗವಂತ ಈಗ ವೃಂದಾವನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಭಾವ ಏನಿದೆ ಅಲ್ಲಿ ಭಕ್ತರದು ದ್ವಾರಕೆಯಿಂದ ಕೃಷ್ಣನನ್ನ ವೃಂದಾವನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ರಥದ ಹಗ್ಗವನ್ನ ಜಗ್ತಾ ಇದಾರಲ್ಲ. ನೋಡಿ, ಅಲ್ಲಿ ಹೇಳ್ತಾ ಇದಾರೆ, ಭಕ್ತರು ಪ್ರೀತಿಯಿಂದ ಭಗವಂತನಿಗೆ ಬೈತಾ ಇರ್ತಾರಂತೆ, ಹೇ ಕಾನ ಜಲ್ದಿ ಜಲ್ದಿ ಹಾವು ಹಮ್ ವೃಂದಾವನ್ ಜಾಯಂಗೆ. ಈ ರೀತಿ ಪ್ರೀತಿಯಿಂದ ಭಗವಂತನಿಗೆ ಬೈತಾ ಇರ್ತಾರಂತೆ, ಹಗ್ಗ ಜಗ್ತಾ ಇದ್ದಾರೆ. ಈ ರೀತಿ ಭಕ್ತರದ ಒಂದು ಆದಾನ ಪ್ರದಾನ. ಅಷ್ಟೇ ಅಲ್ಲ, ನೋಡಿ, ರಥದ ಮೇಲೆ ಆರೂಢ ಆಗಿರುವಂತಹ ಭಗವಂತಂದು ಏನು ಸೇವೆ ಭಕ್ತರೆಲ್ಲ ಮಾಡ್ತಾ ಇರ್ತಾರೆ. ಅವಾಗ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಎಲ್ಲ ದೇವತೆಗಳು ಬರ್ತಾರಂತೆ ಭಗವಂತನ ಸೇವೆ ಮಾಡ್ಲಿಕ್ಕೆ. ರಥದಲ್ಲಿ ಇರುವಂತ ಭಗವಂತನ ದರ್ಶನ ಮಾಡ್ಲಿಕ್ಕೆ ಎಲ್ಲಾ ದೇವತೆಗಳು ಬರ್ತಾರೆ. 2 ಹಗ್ಗಗಳಿರುತ್ತಲ್ಲ, 2 ಹಗ್ಗಗಳನ್ನ ಎಲ್ಲಾ ದೇವತೆಗಳು 2 ರೋ ಮಾಡಿ ಎಲ್ಲಾ ದೇವತೆಗಳು ಕೂಡಿ ಭಗವಂತನ ಜಗನ್ನಾಥನ ರಥದ ಸೇವೆಯಲ್ಲಿ ತೊಡಗ್ತಾರಂತೆ. ದೇವರ ಇಂದ್ರ ಚಂದ್ರ ಎಲ್ಲಾ ದೇವತೆಗಳು ಬಂದ್ಬಿಟ್ಟು ರಥಯಾತ್ರೆಯಲ್ಲಿ ಪಾಲ್ಗೊಳ್ತಾರಂತೆ. ಅಷ್ಟೇ ಅಲ್ಲ, ಸ್ವಯಂ ಸೃಷ್ಟಿಕರ್ತ ಬ್ರಹ್ಮದೇವ ಏನಿದ್ದಾರೆ ಮಧ್ಯದಲ್ಲಿ ಇರ್ತಾರಂತೆ. 2 ರೋ ಇದೆ, ಎಲ್ಲ ದೇವತೆಗಳೆಲ್ಲ ಏನ್ ಮಾಡ್ತಾ ಇದಾರೆ? ಹಗ್ಗದಿಂದ ಜಗ್ತಾ ಇದಾರಂತೆ. ಮಧ್ಯದಲ್ಲಿ ಬ್ರಹ್ಮದೇವ ಏನ್ ಮಾಡ್ತಾ ಇರ್ತಾರಂತೆ? ಭಗವಂತನ ವಿಶೇಷವಾದಂತ ಸ್ತುತಿ ಮಾಡ್ತಾ ಇರ್ತಾರಂತೆ. ಪ್ರತಿ ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ದಂಡವತ್ ಪ್ರಣಾಮ ಮಾಡ್ತಾ ಇರ್ತಾರೆ. ಒಂದ್ ಹೆಜ್ಜೆಗೆ ಮತ್ತೆ ದಂಡವತ್ ಪ್ರಣಾಮ, ಮತ್ತೆ ಹೆಜ್ಜೆ ಇಟ್ಟು ಮತ್ತೆ ಮುಂದೆ ಒಂದು ಹೆಜ್ಜೆ ಇಟ್ಟು ಮತ್ತೆ ದಂಡವತ್ ಪ್ರಣಾಮ, ಮತ್ತೆ ಒಂದು ಮುಂದೆ ಹೆಜ್ಜೆ ಇಟ್ಟು ಮತ್ತೆ ದಂಡವತ್ ಪ್ರಣಾಮ. ಈ ರೀತಿ ಎಲ್ಲಾ ದೇವತೆಗಳು ಬಂದ್ಬಿಟ್ಟು ರಥಯಾತ್ರೆಯಲ್ಲಿ ಭಗವಂತನ ಸೇವೆಯಲ್ಲಿ ಪಾಲ್ಗೊಳ್ತೇವೆ. ಇಷ್ಟೆಲ್ಲ ಇದ್ದಾಗ ನಾವು ಹೋಗಿ ಪಾಲ್ಗೊಳ್ಬೇಕಲ್ಲ, ನಾವು ದರ್ಶನ ಮಾಡ್ಬೇಕಲ್ಲ. ನಾವು ಎಲ್ಲ ನಮ್ಮ ಸಂಸಾರದ ಎಲ್ಲ ಬದ್ಧ ಎಲ್ಲ ಎಲ್ಲ ನಾವು ಕಾರ್ಯಗಳಲ್ಲಿ ಏನೋ ತೊಡಗಿದೀವಿ. ಆದ್ರೆ ನಮ್ಮ ವಿಶೇಷವಾದಂತ ಆರಾಧ್ಯತೆಯ ಭಗವಂತನ ದರ್ಶನ ಮಾಡ್ಲಿಕ್ಕೆ ನಾವು ಎಲ್ಲ ತೊಡಗಬೇಕು. ಈ ರೀತಿ ರಥಯಾತ್ರೆಯಲ್ಲಿ ನಾವು ಪಾಲ್ಗೊಂಡು ಭಗವಂತನ ವಿಶೇಷ ಕೃಪೆಗೆ ಪಾತ್ರ ಆಗ್ಬೇಕು. ಈ ರೀತಿ ಭಗವಂತನ ರಥಯಾತ್ರೆಯ ವಿಶೇಷವಾದಂತ ಒಂದು ಮಹಾತ್ಮೆ ಇದೆ. ಸಮಯ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.